ಈ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದವರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಜಿ ಡಿ ಗೋಪಾಲ್ ಇವರಿಬ್ಬರು ಸೇರಿಕೊಂಡು ಈ 200 ಮನೆಗಳಲ್ಲಿ ಇವರಿಗೆ ಮನೆಗಳು ಕೊಡ್ತೀನಿ ಅಂತ ಅವ್ರಿಗೆ ಹತ್ರ ಕರ್ಕೊಂಬಂದು ಗಲಾಟೆ ಅವ್ರ ಹತ್ರ ಹಣ ವಸೂಲಿ ಮಾಡಿದ್ದಾರೆ. 10,000 ರೂಪಾಯಿ ಫಸ್ಟ್ ಸ್ಟಾರ್ಟಿಂಗ್ ವಸೂಲಿ ಮಾಡಿದ್ದಾರೆ. ವಸೂಲಿ ಮಾಡಿದರೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ನಂಜಪ್ಪರೇ ಖುದ್ದಾಗಿ ರೈಟ್ ಹ್ಯಾಂಡಲ್ಲಿ ಸೈನ್ ಹಾಕಿದ್ದಾರೆ. ನಂಜಪ್ಪ ಅವರು ಏನು ಮಾಡಿರ್ತಾರೆ, ಸಂಘಟನೆ ಹೆಸರನ್ನು ಬಳಸ್ಕೊಂಡು ಉದ್ದೇಶಪೂರ್ವಕವಾಗಿ ಈ ಆಂಜನಾಪುರ ಮಡಿವಾಳರ ಅಭಿವೃದ್ಧಿ ಸಂಘ ಏನಿದೆಯೇ ಆ ಸಂಘಟನೆಯವರಿಗೆ ಉದ್ದೇಶಪೂರ್ವಕವಾಗಿ ಹಣವನ್ನು ಬೇಡಿಕೆ ಇಡ್ತಾರೆ. ರಾಜಕೀಯವಾಗಿ ಮತ್ತು ಅಧಿಕಾರಿಗಳು ಕೂಡ ಶಾಮೀಲಾಗಿ ಇದರಲ್ಲಿ ಹಣವನ್ನು ಕೂಡ ಲೂಟಿ ಮಾಡಿದ್ದಾರೆ. ಹೋರಾಟ ಮಾಡೋದಕ್ಕೆ ಇವತ್ತು ಮುನ್ರಾಜ್ ಅವರೊಬ್ಬರೇ ಇದ್ದರು. ಮುನ್ರಾಜ್ ಅವ್ರ ಜೊತೆಗೆ 10 ಸಂಘಟನೆಗಳು ಒಕ್ಕೂಟ ಮಾಡಿಕೊಂಡು ಇದನ್ನು ನೀವು ಮಾಡಿರೋಂಥ ಕುತಂತ್ರಗಳು, ನೀವು ಮಾಡಿರೋಂಥ ಅಲಿಗೇಷನ್ಗಳು, ಇವತ್ತು ನೀವು ಮಾಡ್ತಾ ಇರೋ ಜನಗಳನ್ನು ಒಂದು ಲೂಟಿ, ನಿಮ್ಮ ಒಂದು ರೆಕಾರ್ಡ್ಸು ಏನಿದೆಯೋ ಅದನ್ನೆಲ್ಲ ಕಾನೂನಿನ ಮುಂದೆ ಇಟ್ಟು ಮುಂದೆ ಬರುವಂಥ ಪರಿಣಾಮಕ್ಕೆ ನೀವು ಎದುರಿಸಬೇಕಾಗುತ್ತೆ. ಅಂಜನಾಪುರ ಮಡಿವಾಳರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಮುನಿರಾಜ್ ಅವರು ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಸಂಘದ ವಿರುದ್ಧವಾಗಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದು ಕೂತ್ಕೊಂಡಿರೋ ಎಲ್ರಿಗೂ ನಮಸ್ಕಾರ. ನನ್ನ ಉದ್ದೇಶ ಏನಂತ ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. 1/9/2014 ನಮ್ಮ ಸಂಘ ಜಿಲ್ಲಾ ನೋಂದಾವಣೆಯಲ್ಲಿ ನೋಂದಾವಣೆಯಾಗಿರ್ತದೆ. ಈ ಸಂಘ ಸುಮಾರು 22 ತನಕ ನನ್ನ ಸಂಘ ಜಿಲ್ಲಾ ನೋಂದಾವಣೆಯಾಗಿರ್ತದೆ. ಅಂಜನಾಪುರ ಮಡಿವಾಳರ ಅಭಿವೃದ್ಧಿ ಸಂಘ 59/2 ಎಕರೆ 10 ಗುಂಟೆ ಪ್ರದೇಶ ಆಗಿದೆ. ಇದು 8/1/2014 BDAದಲ್ಲಿ ಈ ಜಾಗ BBMPಗೆ ವರ್ಗಾವಣೆ ಆಗಬೇಕಾದ್ರೆ ಸನ್ಮಾನ್ಯ ಜಿ ಡಿ ಗೋಪಾಲ್ ಅವರು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದಿಂದ ಲೆಟ್ರ್ ಬಳಸಿ ಇಲ್ಲಿ ಅಂಜನಾಪುರ ತೆಳಿಕರು ಇಲ್ಲಿ ಸುತ್ತಮುತ್ತ ಬಟ್ಟೆ ತೊಳೆಯುವಂಥ ಕಾರ್ಮಿಕರನ್ನು ಕರ್ಕೊಂಡು ಸುಮಾರು 60 ಕುಟುಂಬಗಳು BDA ಕಮಿಷನರ್ ಮುಂದೆ ನಾವು ಆಧಾರ್ ಕಾರ್ಡು, ವೋಟರ್ ID ಸಮೇತ ನಾವು ಅವ್ರ ಮುಂದೆ ಹಾಜರಾದ್ವಿ. ಅವರು ಅದನ್ನು ದಾಖಲಾತಿಗಳನ್ನೆಲ್ಲ ಪರಿಗಣಿಸಿ ನೋಡಿ ಕೂಡಲೇ BBMPಗೆ ಹಸ್ತಾಂತರ ಮಾಡಲು ಕೂಡಲೇ ಕಮಿಷನರ್ ಸಾಹೇಬರು ಒಪ್ಕೊಂಡು ಸೈನ್ ಹಾಕಿದ್ದಾರೆ. ಅಲ್ಲಿಂದ BBMPಗೆ ವರ್ಗಾವಣೆ ಆಗಿದೆ. ಅಲ್ಲಿಂದ ವರ್ಗಾವಣೆ ಆದಮೇಲೆ ಆ ಫೈಲೆಲ್ಲನೂ ಕಂಪ್ಲೀಟಾಗಿ ಆ ವರ್ಕ್ ಆರ್ಡ್ರಿಗೆ ಮಾಡಿ 2,38,70,000 ರೂಪಾಯಿ ಕಾಂಪೌಂಡು ತೊಟ್ಟಿಗಳೆಲ್ಲ ಕಟ್ಟೋಕ್ಕೆ ಹಣ ಬಿಡುಗಡೆ ಆಗಿದೆ. ಎಲ್ಲ ಸಮಸ್ಯೆ ಮಾಡಿದ್ದೀವಿ. ಆದರೆ ನಮ್ಮ ಗೋಪಾಲ್ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಏನಾಗಿದೆ, 1/9/2014 ಅವರೇ ಅಂಜನಾಪುರದಲ್ಲಿ ಅಧ್ಯಕ್ಷರಾಗಿರ್ತಾರೆ, ನಾನು ಉಪಾಧ್ಯಕ್ಷ ಆಗಿರ್ತಾರೆ. 3 ವರ್ಷ ಅವಧಿ ಒಳಗಡೆ ಯಾವುದೇ ಈ ಅಂಜನಾಪುರ ಮಡಿವಾಳರ ಸಂಘದಲ್ಲಿ ಒಂದು ಆಡಿಟಿಂಗ್ ಮಾಡಲಿಲ್ಲ, ಯಾವುದೇ ರಿನ್ಯೂವಲ್ ಮಾಡಲಿಲ್ಲ. ಅದನ್ನು ನಾವು ಪ್ರಶ್ನೆ ಮಾಡಿ ಕೇಳಿದೆ ನಮ್ಮ ಉಪಾಧ್ಯಕ್ಷ ಆದವರು ಅಧ್ಯಕ್ಷರಿಗೆ, ಸರ್ ಇಷ್ಟು ಲಕ್ಷ ಹಣ ಬಂದಿದೆ, 3.5 ಲಕ್ಷ ಹಣ ಬಂದಿದೆ, 2.5 ಕೋಟಿ ಈ ಹಣ ಏನು ಮಾಡಿದ್ರೆ ಅಕೌಂಟ್ಗೆ ಹಾಕಿದ್ದೀರಾ ಇಲ್ವಾ ಅಂತ ಕೇಳಿದೆ. ಯಾವೆಲ್ಲ ಕೇಳಬೇಡಯ್ಯ ನೀನಂತ ನನ್ನ ಮಾತಾಡಿದ್ರು. ಯಾಕೆ ಸರ್, ಬಡವರು ಜನ ಒಬ್ಬೊಬ್ಬರು 1 ರೂಪಾಯಿ ಕಷ್ಟಪಟ್ಟು ಕಟ್ಟಿರೋಂಥ ಹಣ, ಅದನ್ನು ನಾನೇ ಉಪಾಧ್ಯಕ್ಷನೇ ಕೇಳಬಾರ್ದಂದ್ರೆ ಯಾಕೆ ಕೇಳಬಾರ್ದು ಅನ್ನೋ ಕಾರಣ ಏನು ಅಂತ ನಾನು ಕೇಳಿದೆ ಸರ್. ಅಷ್ಟೇ ವಿರುದ್ಧ ನನ್ನೇ ಲೆಕ್ಕ ಕೇಳ್ತೀಯನೇ ನೀನು ಅಂತೇಳಿದ್ದು. ಏನು ಲೆಕ್ಕ ಇದ್ದರೆ ಹೇಳಿ, ಇಲ್ಲ ಒಂದು ಆಡಿಟರ್ಸ್ ಜನರಲ್ ಬಾಡಿ ಮೀಟಿಂಗ್ ಕರೆದ್ಬಿಟ್ಟು ಲೆಕ್ಕ ಮಂಡಿಸ್ಬಿಡಿ ಅಂತ ನಾನು ಕೇಳೋದ್ರಲ್ಲಿ ನಂದೇನು ತಪ್ಪು, ನಾನು ಇರೋದನ್ನು ನಾನು ಕೇಳ್ಕೊಂಡಿದ್ದೀನಿ ಸರ್. ಅವರು ಅದನ್ನು ಒಪ್ಪಲಿಲ್ಲ. ಅದ್ರ ಬರದವಾಗಿ ನಿಮ್ಮ ಈ ಸಂಘನ ಒಡೆಯೋ ಪ್ರಯತ್ನ ಮಾಡಿದ್ರು.
ಅದಕ್ಕೂ ಎಲ್ಲ ಹಲವಾರು ಕಂಪ್ಲೇಂಟ್ಗಳು ಕೊಟ್ಟರು, ನಡೀತು, ಎಲ್ಲ ಮುಗಿಸಿದ್ದೀವಿ. ಅದನ್ನು ಎಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಅವರ ಅಧ್ಯಕ್ಷ ಸ್ಥಾನದಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ತುರ್ತು ಸಭೆ ಕರೆದುಬಿಟ್ಟು ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಕೈ ಎತ್ತು ಮೂಲಕವಾಗಿ ಹೈಕೋರ್ಟ್ ಆದೇಶ ಅರ್ಜಿ ಹಾಕಿ ಅದರ ಮುಂದೆ ನನ್ನ ಅಧ್ಯಕ್ಷ ಅಂತ ಆಯ್ಕೆ ಮಾಡಿ ಸುಮಾರು 175 ಕುಟುಂಬಗಳು ನನ್ನ ಈ ಕೋರ್ಟ್ಗಳಾಗ್ಬೋದು ಅಥವಾ BBMP ಅನ್ನದಾನ ತರ್ಬೋದಾಗ್ಬೋದು, ಯಾವುದೇ ಕಾರ್ಯಕ್ರಮಗಳನ್ನು ಎಲ್ಲನೂ ಅಧ್ಯಕ್ಷರಿಗೆ ವಹಿಸ್ಕೊಟ್ಟಿದ್ದಾರೆ. ಪದಾಧಿಕಾರಿಗಳೇನಿದ್ರೆ ಅವತ್ತು ಪದಾಧಿಕಾರಿಗಳು ನಮಗೆ ವಹಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ಇಂಥ ತನಕ ನನ್ನ ಕೆಲಸಗಳು ನಾನು ಮಾಡ್ಕೊಂಬರ್ತಾಯಿದ್ದೀನಿ. ವರ್ಷ ನನ್ನ ಅಧ್ಯಕ್ಷ ನೇತೃತ್ವದಲ್ಲಿ ವರ್ಷ ಆಡಿಟಿಂಗ್ ಮಾಡಿದ್ದೀನಿ. ಏನೇನು ಎಷ್ಟೆಷ್ಟು ಲೆಕ್ಕಾಚಾರ ಆಗಿದೆ ಆ ಲೆಕ್ಕಾಚಾರ ಎಲ್ಲ ನಾನು ಮಾಡ್ಕೊಂಬಂದಿದ್ದೀನಿ. ಇವತ್ತೂ ಅಷ್ಟೇ ನನ್ನ ಆಡಿಟಿಂಗ್ 2024 ತನಕ ಆಡಿಟಿಂಗ್ ಕಟ್ಟಿದ್ದೀನಿ. ಸರ್ಕಾರ ಜಿಲ್ಲಾ ನೋಂದಣಿ ಅಧಿಕಾರಿಗೆ ಏನು ದುಡ್ಡು ಫೀಸ್ ಕಟ್ಟಬೇಕಾಗಿದೆ ಫೀಸ್ ಕಟ್ಟಿದ್ದೀನಿ. ನನ್ನ ಹತ್ರ ಎಲ್ಲ ಅಕ್ಲಾಜ್ಮೆಂಟ್ ಇದ್ದಾವೆ. ಇಷ್ಟು ನಾನು ನನ್ನ ಸಂಘದ ಪರವಾಗಿ ಮಾಡ್ಕೊಂಬಂದಿದ್ದೀನಿ. ಇದನ್ನು ನನಗೆ ಇಚ್ಛೆಗೆ ತುಂಬ ಈ ಜಾಗ ನಂದೇ ಅಂತ ಕಿರುಕುಳ ಮಾಡಿ ನಂಜಪ್ಪ ಅವರು, ಗೋಪಾಲ್ ಅವರು ಅಂಜನಾಪುರ ಡೋಬಿಘಾಟ್ಗೆ ಬಂದು ಈ ಜಾಗ ನಂದು, ನೀನು ಯಾಕೆ ಇಲ್ಲಿದ್ಯಾ ಅಂಥೇಳಿ ಒಂದು ಹಲವಾರು ಗುಂಪುಗಳು ಕರ್ಕೊಂಬಂದು ಬೆದರಿಸಿ, ಇಲ್ಲಿ ಕೆಲವು ಅಧಿಕಾರಿಗಳನ್ನ ಕರ್ಕೊಂಬಂದು ಬೊಮ್ಮನಹಳ್ಳಿ ಜಂಟಿ ಆಯಿತರು ಅವ್ರನ್ನ ಕರೆಸ್ಬಿಟ್ಟು ಅವ್ರ ಮುಂದೆ ಬೆಳಗ್ಗೆ 5 ಗಂಟೆಗೆ ಬಂದು ಅವ್ರು ಮಾಜಾರು ಮಾಡಿ ಹೋಗಿದ್ದಾರೆ. ಅಲ್ಲಿಂದ ಹೋದ ನಂತರ ತಿರುಗಿ 10 ಗಂಟೆಗೆ ಬಂದರು. ನನ್ನ ಮೇಲೆ ಇಲ್ದಿದ್ದಂಥ ಆರೋಪ ಇಬ್ಬರು ಮಾಡಿದ್ರು. ಗೋಪಾಲ್ ಅವರು, ನಂಜಪ್ಪ ಅವರು ಇಬ್ಬರೂ ಮಾಡಿ 10,000 ರೂಪಾಯಿ ಹಣವನ್ನು ಇಸ್ಕೊಂಡು ಮುನ್ರಾಜು ಇಲ್ಲಿ ಅಕ್ರಮವಾಗಿದ್ದಾನೆ ಅಂಥೇಳಿ ಅವರಿಗೆ ಹೇಳಿಕೆ ಕೊಟ್ಟರು. ಆದರೆ ನನ್ನ ಸಂಘದಿಂದ ಯಾರೂ ಕಂಪ್ಲೇಂಟ್ದಾರಲ್ಲ, ಒಂದು ಹೇಳಿಕೆ ಕೊಟ್ಟವರಲ್ಲ. ಇವರಿಬ್ಬರೇ ನನ್ನ ಬಗ್ಗೆ ವಿರೋಧ ಮಾಡಿ ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಜೊತೆಯಲ್ಲೇ ಇದ್ದೀನಿ. ಕಮಿಷನರ್ ಇವರು ಜಂಟಿ ಆಯುಕ್ತರು ಇದ್ದಾರೆ, ಕೃಷ್ಣಮೂರ್ತಿ ಅಂತ. ಅವರಿಗೆ ನಾನು ದಯವಿಟ್ಟು ಇಲ್ಲೇನು ನಾನು ತಗೊಂಡು ತಿಂದಿದ್ರೆ ಇಲ್ಲೇ ಬಟ್ಟೆ ತೊಳಿತಾ ಇದ್ದಾರೆ ಕಾರ್ಮಿಕರು, ಡೈರೆಕ್ಟಾಗಿ ನೀವೇ ಮಾತಾಡಿ ನಾನು ತಗೊಂಡಿದ್ದರೆ ಕೂಡಲೇ ಏನಾದರೂ ನಾನು ತಗೊಂಡಿದ್ದೀನಿ ಅಂತ ಅವ್ರು ಹೇಳಿಕೆ ಕೊಟ್ಟರೆ ಕೂಡಲೇ ನಾನು ರಾಜೀನಾಮೆ ಕೊಡ್ತೀನಿ ಅಂತಲೂ ನಾನು ಕೇಳ್ಕೊಂಡಿದ್ದೀನಿ. ಯಾರು ನನ್ನ ಸಂಘದವರು ಯಾರೂ ದೂರು ಕೊಟ್ಟಿಲ್ಲ, ನಾನು ಹಣನೂ ಪಡೆದಿಲ್ಲ. ಇಷ್ಟು ಮಾಹಿತಿ ಮಾಡಿ ವಿರೋಧ ಪಕ್ಷ ನಾಯಕರಿಗೆ ಸಿದ್ದರಾಮಯ್ಯ ಅವರಿಗೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದಾರೆ. ಏನು ಕೊಡ್ತಾರೆ? ಇಲ್ಲಿ ಅಂಜನಾಪುರ ಮಡಿವಾಳರ ಸಂಘ ಇದೆ ಅಂತ ತೋರಿಸೋದಿಲ್ಲ. ಅಂಜನಾಪುರ ಬಡಾವಣೆ BBMP ಲಿಮಿಟೆಡಲ್ಲಿದೆ. ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಕ್ಕೆ ವಹಿಸ್ಕೊಡಿ ಅಂತ ಮನವಿ ಮಾಡ್ತಾರೆ. ಅವರು ಇಲ್ಲಿ ಸಂಘ ಇದೆಯೋ ಇಲ್ವೋ ಅಂತ ನೋಡೋದಿಲ್ಲ. ಅವರೆಲ್ಲೋ BBMP ಲಿಮಿಟೆಡಲ್ಲಿದೆ ಅಂತ ಇವ್ರಿಗೆ ವಹಿಸ್ಕೊಡಿ ಅಂತ ಅವರು ಬರೆದಿದ್ದಾರೆ. ಆ ಬರೆದು ಕೊಟ್ಟಿರೋ ಪತ್ರ ಒಂದು. ಎರಡನೇ ಪತ್ರದಲ್ಲಿ ಏನು ಮಾಡಿದ್ದಾರೆ, ಅದೇ 2027ರಲ್ಲೇ ಈ ಕಟ್ಟಡದಲ್ಲಿ ಕಾವಲುಗಾರನಾಗಿ ನಾನು ಡೋಬಿಘಾಟನ್ನು ನೋಡ್ಕೊಂಡಿದ್ದೆ. ಈ ಕಟ್ಟಡನ ಏಕಾಏಕಿ ಎಲ್ಲಿಂದನೋ ಕಿಡಿಗೇಡಿಗಳು ಅಕ್ರಮ ಬಂದು ಡೋಬಿಘಾಟಲ್ಲಿ ಸೇರಿಕೊಂಡಿದ್ದಾರೆ. ಇವ್ರನ್ನ ಖಾಲಿ ಮಾಡಿಸ್ಬೇಕಂತೇಳಿ ಅವ್ರಿಗೊಂದು ಮನವಿ ಪತ್ರ, ತಿರುಗಿ ಒಂದು ಮನವಿ ಪತ್ರ ಕೊಡ್ತಾರೆ. ಆ ಮನವಿ ಪತ್ರ ತಗೊಂಬಂದು BBMP ಅವ್ರಿಗೆ ಜಂಟಿ ಆಯುಕ್ತರಿಗೆ ಕೊಡ್ತಾರೆ. ಅದ್ರ ಮೇಲೆ ಅವ್ರು ಇಲ್ಲಿಗೆ ಬರ್ತಾರೆ, ಅದನ್ನು ಮಾಜಾರು ಮಾಡಲ್ಲ ಸರಿಯಾದ ರೀತಿಯಲ್ಲಿ. ಅದನ್ನೇ ಆಕ್ಷನ್ ತಗೊಂಡು ನನಗೆ ಯಾವುದೇ ನೋಟಿಸ್ ಕೊಡದೆ ಅದನ್ನು ಒಂದು ಕಟ್ಟಡವನ್ನು ವಶಪಡಿಸ್ಕೊಂಡು ನನ್ನ ಖಾಲಿ ಮಾಡಿ ಅಂತ. ನಾನು ಖಾಲಿ ಮಾಡಲ್ಲ ಅಂತ ಹೇಳಿದ್ದೀನಿ. ನಾನು ಇಲ್ಲಿ ನನಗೆ ಉದ್ಘಾಟನೆ ಮಾಡಿಕೊಟ್ಟಿದ್ದೀರಾ, ಬಟ್ ನನಗೆ ಕೀ ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಯಾರು ಕಾರ್ಯನಿರ್ವಹಣೆ ಮಾಡ್ತಾರೆ ಅಂತ BBMPನ ಮಾಜಾರು ಮಾಡಿದ್ದಾರೆ. ಎಲ್ಲನೂ ನನ್ನ ಹತ್ರ ದಾಖಲಾತಿ ಇದ್ದಾರೆ. ಎಲ್ಲ ಮಾಡಿಕೊಟ್ಟು ಖಾಲಿ ಮಾಡಿ ಅಂತ ಹೇಳಿದ್ರೆ ನಾನು ಯಾಕೆ ಖಾಲಿ ಮಾಡಬೇಕಂತೇಳಿ ನಾನು ಅಧಿಕಾರಿಗಳನ್ನ ಕೇಳಿದ್ದೀನಿ. ಕೇಳಿದ ಕೂಡಲೇ ನಾನು ಇಲ್ಲ ನೀವು ಖಾಲಿ ಮಾಡಲೇಬೇಕಂದ್ರೆ ಇಲ್ಲ ನಾನು ಖಾಲಿ ಮಾಡಲ್ಲ, ಇಲ್ಲ ನೋಟಿಸ್ ಕೊಡಿ, ನಾನು ಖಾಲಿ ಮಾಡೋಕ್ಕೆ ಏನಂತ ನೋಟಿಸ್ ಕೊಡಿ ಅಂತ ಕೇಳಿದ್ದೀನಿ. ನೋಟಿಸು ಕೊಡಲಿಲ್ಲ. 20/10/2027ರಲ್ಲಿ ಆ ಕಟ್ಟಡವನ್ನು ವಶಪಡಿಸ್ಕೊಂಡಿರೋ ಕಟ್ಟಡವನ್ನು ಯಾವುದೇ ನೋಟಿಸ್ ಕೊಡದೆ ಲಾಸ್ಟ್ 15/5/2024 ನನಗೆ ನೋಟಿಸ್ ಜಾರಿ ಮಾಡ್ತಾರೆ. 15/5/2024 ನೋಟಿಸ್ ಕೊಡ್ತಾರೆ, ಈ ಕಟ್ಟಡವನ್ನು ತಿರುಗಿ ಖಾಲಿ ಮಾಡುವ ಅಂತ. ಆವಾಗ ನಾನೇನು ಮಾಡ್ತೀನಿ, ಅದಕ್ಕೆ ಮುಂಚೆ ನಾನು ಕೋರ್ಟ್ಗೆ ಹೋಗಿರ್ತೀನಿ, ಹೈಕೋರ್ಟ್ಗೆ ಹೋಗಿರ್ತೀನಿ. ಖಾಲಿ ಮಾಡಿ ಅಂತ ಕೇಳಿದಾಗ ನನಗೆ ಏನು ಹಿಂದೆ ಕೀ ಕೊಟ್ಟಿದ್ದೀರಿ, ಉದ್ಘಾಟನೆ ಮಾಡಿಕೊಟ್ಟಿದ್ದೀರಾ, ಬಟ್ ನಾನು ಸಂಘ ಜಿಲ್ಲಾ ನೋಂದಣಿಯಲ್ಲಿ ಬಯಲಾಗಿರೋಂಥ ಕಾಪಿ ಸಮೇತ ನಾನೇನು ಇಲ್ಲಿ ಚರ್ಚೆ ಮಾಡಿ ಅದೆಲ್ಲ ಕಾಪಿ ನಾನು ಕೋರ್ಟ್ಗೆ ಒದಗಿಸಿರ್ತೀನಿ. ಈ ಲೆಟ್ರನ್ನ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಒದಗಿಸ್ತಿರ್ತೀನಿ. ಕೋರ್ಟ್ ಹೇಳುತ್ತೆ ಹೈಕೋರ್ಟಲ್ಲಿ ನೀನು ಖಾಲಿ ಮಾಡಬೇಡ, ನಿನ್ನ ಕೆಲಸ ನೀನು ಮಾಡ್ಬೋದು ಅಂಥೇಳಿ ಅದನ್ನು ಅಡೆತಡೆ ಮಾಡಿ ಅದನ್ನು ನಮಗೆ ಆದೇಶ ಕೊಡ್ತಾರೆ, ನಿನ್ನ ಕೆಲಸ ನೀನು ಮಾಡ್ಬೋದು ಅಂತೇಳಿ ನನಗೆ ಕೋರ್ಟ್ ಆರ್ಡ್ರ್ ಇದೆ, ಹೈಕೋರ್ಟ್ ಆರ್ಡ್ರ್ ಇದೆ. ಆರ್ಡ್ರ್ ಮಾಡಿದ್ಮೇಲೆ ನಾನು ಬಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಇಲ್ಲೇನು ಬಡ ಕುಟುಂಬಕ್ಕೆ ಏನೇನಾಗಬೇಕಾಗಿದೆ, ಅವ್ರ ಸೌಲಭ್ಯಗಳು ಏನಾಗಬೇಕಾಗಿದೆ ನಾನು ಮಾಡ್ಕೊಂಬರ್ತಾಯಿದ್ದೀನಿ.
ಈಗ ಇಲ್ಲಿರೋಂಥ ಬಾಡ ಕಾರ್ಮಿಕರಿಗೆ ಸುಮಾರು ನಾನು ಅಧ್ಯಕ್ಷನಾದಾಗೆ 2022ರಲ್ಲಿ ಕೊಳಗೇರಿ ಮಂಡಳಿಗೆ ಅರ್ಜಿ ಮನವಿ ಮಾಡಿದ್ದೀನಿ. ಯಾರಿಗೆ ಮನೆಗಳಿಲ್ವೋ, ಯಾರು ಮನೆ ಹೇಳಿದಿರೋ ಬಾಡಿಗೆ ಮನೆಯಲ್ಲಿದ್ದೀರೋ ಇಂಥ ಪಾಪ ಕಟ್ಟ ಕಡೆ ಮಡಿವಾಳರಿಗೆ ಯಾರು ಬಾಡಿಗೆ ಮನೆಗಳಲ್ಲಿ ಇದ್ದಾರಂತ ಗುರುತಿಸಿ ಪ್ರತಿಯೊಬ್ಬರದೂ ನಾನು ಆಧಾರ್ ಕಾರ್ಡು ಅವ್ರದ್ದು ಕಲೆಕ್ಟ್ ಮಾಡಿ ಪ್ರಧಾನಮಂತ್ರಿ ಅಡಿ ಸೂರಾಡಿ ಯೋಜನೆಯಲ್ಲಿ 200 G+ ಮನೆಗಳನ್ನು ಮಂಜೂರು ಮಾಡಿಸಿರ್ತೀನಿ. ಮಂಜೂರು ಮಾಡಿ ಅದರಲ್ಲಿ 144 ಮನೆಗಳು ಆ್ಯಕ್ಚುಲಿ ರೆಡಿಯಾಗಿದೆ. ಒಟ್ಟು ಟೋಟಲ್ 200 ಮನೆ ರೆಡಿಯಾಗಿ ನಮ್ಮ ಕ್ಷೇತ್ರದ ಕೃಷ್ಣಪ್ಪ ಅವರು ನಮ್ಮ ಶಾಸಕರಿಗೆ ಬಟ್ ಬಸವನಗುಡಿ ಕ್ಷೇತ್ರಕ್ಕೆ 1699 ಮನೆಗಳಾಗಿದೆ. 2018ರಲ್ಲಿ 1699 ಮನೆಗಳಲ್ಲಿ ಫಸ್ಟ್ ಪೇಪರ್ ಸಂಜನಾಪುರ ಡೋಬಿಘಾಟ್ಗೆ 200 ಮನೆಗಳು ಮಂಜೂರಾಗಿರ್ತದೆ 2018ರಲ್ಲೇ. ಅಲ್ಲಿಂದ ಮಂಜೂರು ಮಾಡಿ BBMPಗೆ ಲೆಟ್ರ್ ಕೊಟ್ಟಿರ್ತಾರೆ. ಆ ಲೆಟ್ರ್ ಮೇಲೆ ಅದನ್ನು ಹೋರಾಟ ಮಾಡಿ ಅದರಲ್ಲಿ ಯಾವ್ಯಾವ ಲೀಗಲ್ ಡಿಪಾರ್ಟ್ಮೆಂಟಿಂದ ಕಂಪ್ಲೀಟ್ ಎಲ್ಲರ ಹತ್ರನೂ ಆದೇಶ ಪಟ್ಕೊಂಡಿದ್ದೀನಿ. ಆದೇಶ ಮಾಡಿ ಎಲ್ಲ ವರದಿಗಳನ್ನು ಕೊಟ್ಟು ಲಾಸ್ಟ್ ನಮ್ಮ ಶಾಸಕರು ಲೆಟ್ರ್ ಕೊಟ್ಟಿದ್ದಾರೆ ಕೊಡಿ ಅಂತ. ಅಲ್ಲಿಂದ ನಮ್ಮ ವಸತಿ ಸಚಿವರು ಜಮೀರ್ ಅಹಮದ್ ಅವರು ಪತ್ರ ಕೊಟ್ಟಿದ್ದಾರೆ. ಕೂಡಲೇ ಇದನ್ನು ಕೊಳಗೇರಿ ಮಂಡಳಿಗೆ 1 ಎಕರೆ ಹಾರು ಜಾಗನ ಹಸ್ತಾಂತರ ಮಾಡಿಕೊಡಿ ಅಂತ ಅವರು ಪತ್ರ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದಕ್ಕೂ ಇನ್ನೂ ನಮಗೆ ಇಷ್ಟು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀನಿ, ಇದನ್ನು ಕೊಡಿ ಅಂತ ಹೇಳಿದನು. BBMP ಕಮಿಷನರು ಇನ್ನೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಾವು ಹೋಗಿ ಕೇಳಿದ್ವಿ, ಇದನ್ನು ಕೊಡಿ ಅಂತ ಕೇಳಿದ್ದೀವಿ. ಈಗ ಇತ್ತೀಚೆಗೆ ಇವರು ನಮ್ಮ ರಾಜ್ಯಾಧ್ಯಕ್ಷರು ನಂಜಪ್ಪ ಅವರು ಗೋಪಾಲ್ ಅವರು ಏನು ಮಾಡಿದ್ದಾರೆ, ಎಲ್ಲ ಡೋಬಿಘಾಟ್ಗಳಲ್ಲೂ ಎಲ್ಲ ಉಚಿತನೇ ಕಟ್ಕೊಡ್ತಾ ಇದ್ದಾರೆ. ಯಾರೇನು ದುಡ್ಡು ಕೊಡಿ ಅಂತ ಯಾರು ಕೇಳಿಲ್ಲ, ಉಚಿತವಾಗಿ ಕಟ್ಕೊಡ್ತಾ ಇದ್ದಾರೆ. ಅದೇ ರೀತಿ ನಮಗೂ ಉಚಿತವಾಗಿ ಕಟ್ಕೊಡಿ ಅಂತ ನಾನು ಕೇಳಿದ್ದೀನಿ. ಸರ್ಕಾರಕ್ಕೆ ಏನು ನಾವು DD ಕಟ್ಟಬೇಕಾಗಿದೆ ಅದನ್ನು ನಾವು ಕೊಳಗೇರಿ ಮಂಡಳಿಗೆ ಹಸ್ತಾಂತರ ಆದಮೇಲೆ ಅವರುಗಳು ಏನು ಬಂದು ಅಧಿಕಾರಿಗಳು ಏನು ಕೇಳ್ತಾರೋ ಅದನ್ನು ಏನು DDಗೆ ಅದನ್ನು DD ಫಲಾನುಭವಿಗಳ ಕಡೆಯಿಂದ DD ಕಟ್ಟಿಸ್ತೀನಿ. ಸಂಘದಲ್ಲಿ ಇದೇ ಸ್ಪಾಟಲ್ಲಿ ಕಟ್ಟಿಸ್ತೀನಿ ನಾನು. ಯಾರ್ಯಾರು ಮಂಜೂರಾಗಿರ್ತದೆ ಅವ್ರ ಕೈ DD ಕಟ್ಸೋಣ. ಅವ್ರೇನು ತಿಳುವಳಿಕೆ ಕೊಟ್ಟು ಅವ್ರು ತಿಳುವಳಿಕೆ ಪತ್ರ ಕೊಟ್ಟ ಮೇಲೆ ನಾನು ಅದನ್ನು ಕಟ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಆದರೆ ಈ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘದವರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರು GD ಗೋಪಾಲ್ ಇವರಿಬ್ಬರು ಸೇರಿಕೊಂಡು ಕೆಲವು ಗುಂಪನ್ನ ಕರ್ಕೊಂಡು ಕೆಲವರು ಇದೇ ಏರಿಯಾಗಳೆಲ್ಲ ಬೇರೆ ಕಡೆಯಿಂದ ಕರ್ಕೊಂಬಂದು ಇಲ್ಲಿ ನಮ್ಮನ್ನು ಈ ಡೋಬಿಘಾಟ್ ಕರ್ಕೊಂಬಂದು ಇವರೇ ಫಲಾನುಭವಿಗಳಂತ ತೋರಿಸಿ ಈ 200 ಮನೆಗಳಲ್ಲಿ ಇವ್ರಿಗೆ ಮನೆಗಳು ಕೊಡ್ತೀನಿ ಅಂತ ಅವ್ರಿಗೆ ಹತ್ರ ಕರ್ಕೊಂಬಂದು ಗಲಾಟೆ ಅವ್ರ ಹತ್ರ ಹಣ ವಸೂಲಿ ಮಾಡಿದ್ದಾರೆ. 10,000 ರೂಪಾಯಿ ಫಸ್ಟ್ ಸ್ಟಾರ್ಟಿಂಗ್ ವಸೂಲಿ ಮಾಡಿದ್ದಾರೆ. ವಸೂಲಿ ಮಾಡಿದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ನಂಜಪ್ಪರೇ ಖುದ್ದಾಗಿ ರೈಟ್ ಹ್ಯಾಂಡಲ್ಲಿ ಸೈನ್ ಹಾಕಿದ್ದಾರೆ. ನಂಜಪ್ಪರೇ ರೈಟ್ ಹ್ಯಾಂಡಲ್ಲಿ ಸೈನ್ ಹಾಕಿದ್ದಾರೆ. ಇಲ್ಲಿದೆ ನಂಜಪ್ಪರೇ ರೈಟ್ ಹ್ಯಾಂಡಲ್ಲಿ ಸೈನ್ ಹಾಕಿ 10,000 ರೂಪಾಯಿ ನಂಜಪ್ಪರೇ ಸೈನ್ ಹಾಕಿದ್ದಾರೆ. ಎಲ್ಲನೂ ಸೈನ್ ಹಾಕಿದ್ರು, ಒಂದೇ ಅಲ್ಲ. ಇಲ್ಲಿ ನೋಡಿ, ಎರಡನೇದು ಎಲ್ಲ ಸುಮಾರು ಇಲ್ಲಿ ನಮ್ಮ ಹತ್ರ 10 ಲೆಟ್ರ್ ಇದೆ. 10 ಲೆಟ್ರು ನೋಡಿ, ಇಲ್ಲಿ 1ರಿಂದ 151 ಪೇಜ್ ಗಂಟ ಇದೆ ನನ್ನ ಹತ್ರ. 1ರಿಂದ 51 ಪೇಜ್ ಗಂಟ ಇದೆ. ಹಾಂ, ಓಕೆ ಸರ್. ಈಗ ನಿಮಗೆ ಗೊತ್ತಿದ್ದಂಗೆ ಈಗ ನನ್ನಲ್ಲಿ ನಂಬರ್ ಶಿಫ್ಟ್ ಆಗುವಂಥವ್ರಿಗೆ 500 ರೂಪಾಯಿ ಇದೆ. ನಾನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ನಂಬರ್ ಹಾಕಿದ್ದೆ, ನಾನು 500 ರೂಪಾಯಿನೇ ಕಟ್ಟಿರೋದು. ಈ 500 ರೂಪಾಯಿ ಕಟ್ಟೋದು ಮಾತ್ರ ನಂಬರ್ ಶಿಫ್ಟ್ಗೆ. ಮತ್ತು ಈ 10,000 ರೂಪಾಯಿ ಕಟ್ಟೋದು ಎಲ್ಲಾದರೂ ಈಗ ನೀವು ಇಷ್ಟೆಲ್ಲ ಮಧ್ಯಮವರು ನೀವು ಮಾಡಿದ್ದೀರಾ, ಎಲ್ಲಾದರೂ 10,000 ರೂಪಾಯಿ ನಂಬರ್ ಶಿಫ್ಟ್ ಮಾಡೋದಿದೆಯಾ ಹೇಳಿ? ಎಷ್ಟು ಸಂಘಟನೆ ಇದೆಯಾ? ಇವರು ಮನೆಗಳು ಕೊಡ್ತೀನಿ ಅಂತೇಳಿನೇ 10,000 ರೂಪಾಯಿ ದುಡ್ಡು ಇಸ್ಕೊಂಬಂದು ಸಿದ್ದರಾಮಯ್ಯರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಹೋಗಿ ತಿರುಗಿ ಈ ಅಂಜನಾಪುರ ಬಡಾವಣೆನ ಕರ್ನಾಟಕ ರಾಜ್ಯ ಮಡಿವಾಳ ಸಂಘಕ್ಕೆ ವಹಿಸ್ಕೊಡಿ ಅಂತೇಳಿ ಅವ್ರ ಹತ್ರ ಸುಳ್ಳು ಹೇಳಿ, ಇಲ್ಲಿ ಸಂಘ ಇದೆ ಅಂತ ಅವ್ರಿಗೆ ತೋರಿಸಿಲ್ಲ, ಅಲ್ಲಿ ಸುಳ್ಳು ಹೇಳಿ ಆ ಪತ್ರ ತಗೊಂಬಂದು BBMP ಕೊಟ್ಟು ಇಲ್ಲಿ ತಗೊಂಡಿರೋಂಥ 5 ಲಕ್ಷ ಹಣವನ್ನು ನಾವು ಎಲ್ಲಿ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ BBMPಗೆ ಗುತ್ತಿಗೆ ಆಧಾರ ತಗೊಂಡಿದ್ದೀವಿ ಅಂತೇಳಿ ಆ ಪರ್ಮಿಷನ್ ಅವರು ಕೊಟ್ಟಿದ್ದು ಕೂಡಲೇ ಅದನ್ನು 5 ಲಕ್ಷ DD ಕಟ್ತಾರೆ. ಎಲ್ಲಿ ಕಟ್ತಾರೆ? ಕರ್ನಾಟಕ ರಾಜ್ಯ ಮಡಿವಾಳ ಸಂಘದವ್ರು DD ಕಟ್ತಾರೆ, BBMP ಕಮಿಷನರ್ಗೆ ಕೊಡ್ತಾರೆ, 5 ಲಕ್ಷ ಕಟ್ತಾರೆ, ಇಲ್ಲ ಅಂತಲ್ಲ. ಆಮೇಲೆ ನನ್ನ ಡೋಬಿಘಾಟಲ್ಲಿ 1 ಕಲ್ಲಿಗೆ 40 ರೂಪಾಯಿ
ಒಂದು ಕಲ್ಲಿಗೆ ಒಂದು ದಿನಕ್ಕೆ 40 ರೂಪಾಯಿ ಅಂತ ಹೇಳಿ 20 ಕಲ್ಲಿಗೆ ಒಂದು ತಿಂಗಳಿಗೆ 24,000 ರೂಪಾಯಿ ಹೇಳ್ತಾರೆ. 24,000 ರೂಪಾಯಿ ಒಂದು ತಿಂಗಳಿಗಾದರೆ ಒಂದು ವರ್ಷಕ್ಕೆ 3,39,000 ರೂಪಾಯಿ 840 ರೂಪಾಯಿ ಆಗುತ್ತೆ. ಇಷ್ಟು ಹಣ ಅಂತ ಹೇಳಿ ಅಲ್ಲಿ ಡಿ ಕಟ್ಟಿದ್ದೀನಿ ಅಂತ ಹೇಳ್ತಾರೆ ಜನದ ಮುಂದೆ. ಆಮೇಲೆ ಹೇಳ್ತಾರೆ 1 ವರ್ಷ ಆದ ನಂತರ ಹೇಳ್ತಾರೆ ಕಣ್ತಪ್ಪಿ ಆಗಿದೆ ಅಂತ ಹೇಳಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾರೆ. ಕಣ್ತಪ್ಪಿ ಆಗಿಬಿಟ್ಟಿದೆ 40 ರೂಪಾಯಿ ಅಷ್ಟಿಲ್ಲ ಸ್ವಾಮಿ, 1 ರೂಪಾಯಿ ಒಂದು ಕಲ್ಲಿಗೆ ಒಂದು ದಿನಕ್ಕೆ 1 ರೂಪಾಯಿ 33 ಪೈಸೆ ಅಂತ ಹೇಳ್ತಾರೆ ಸರ್. ಆದರೆ ನನ್ನ ಕಾರ್ಮಿಕರಿಗೆ ಯಾರಿಗೂ ಗಮನಕ್ಕೆ ಬರೋದಿಲ್ಲ ಇದು. ಹಾಗೆ 1 ರೂಪಾಯಿ 33 ಪೈಸೆ ಅಂದರೆ ಒಂದು ವರ್ಷಕ್ಕೆ 11,328 ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ. 2 ವರ್ಷಕ್ಕೆ ಸುಮಾರು 23,000 ರೂಪಾಯಿ ಆಗುತ್ತೆ. ಆ 23,000 ರೂಪಾಯಿ ನೀವು ವಜಾ ಮಾಡಿಕೊಂಡು ಇನ್ನು ಉಳಿದ ಹಣ 2,88,000 ರೂಪಾಯಿ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಕ್ಕೆ ಖಾತೆಗೆ ಜಮಾ ಮಾಡಿ ಅಂತ BBMPಗೆ ಪತ್ರ ಮಾಡ್ತಾರೆ. ಈ ಹಣ ವಾಪಸ್ ಕೊಡಬೇಕಾದ ಕೂಡ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟು ಅವ್ರ ಮೂಲಕವಾಗಿಯೂ ಈಗ ಬಂದಿದೆ, ಕಮಿಷನರ್ ಹತ್ರ ಇದೆ ಫೈಲ್. ಈ 2,88,000 ರೂಪಾಯಿ ಅದನ್ನು ವಾಪಸ್ ಮಾಡಿ ಅಂತ. ಅಲ್ಲಿಗೆ ಇಲ್ಲಿ 5 ಲಕ್ಷ ಹಣ ವಸೂಲಿ ಮಾಡ್ತೀರಾ ಏನೋ ಅಮಾಯಕರಿಗೆ ಹೇಳಿ, ಅಲ್ಲಿ ತಗೊಂಡೋಗಿ ನೀವು ಹಣ ಕಟ್ತೀರಾ ನನ್ನ ಸಂಘದಿಂದ ಕಟ್ಟಿದ್ದೀನಿ ಅಂತ. ಆದರೆ ಇಲ್ಲಿ ಬ್ಲಾಕ್ ಮನಿ ನೀವು 5 ಲಕ್ಷ ತಗೊಳ್ತೀರಾ. ಇಲ್ಲಿ 22,000 ರೂಪಾಯಿ ಜನದ ಮುಂದೆ 5 ಲಕ್ಷ DD ಕಟ್ಟಿದ್ದೀನಿ ಅಂತೀರಾ. ಆದರೆ ಜನದ ಮುಂದೆ ಕಟ್ಟಿಬಿಟ್ಟು ಲಾಸ್ಟ್ಗೆ ಏನು ಮಾಡ್ತೀರಾ, ಅದನ್ನೇ ಕಣ್ತಪ್ಪಿ ಮಾಡಿದ್ದೀವಿ ಅಂತೇಳಿ 1 ರೂಪಾಯಿ 33 ಪೈಸೆ ಪ್ರಕಾರವಾಗಿ 23,000 ರೂಪಾಯಿ 2 ವರ್ಷಕ್ಕಾಗುತ್ತೆ. 2 ವರ್ಷಕ್ಕಾಗುತ್ತೆ, ಅವನ ತಿರುಗಿ ವಾಪಸ್ ಪಡ್ಕೊತಾ ಇದೆಯಾ? ಇದು ಯಾವ ಲೆಕ್ಕ ಇದು? ಏನು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ? ನಂಜಪ್ಪ ಅವರೇ ಹೇಳಿ, ನೀವು ಈ ಕೆಲಸ ಏನು ಮಾಡ್ತಾಯಿದ್ದೀರಾ ಹೇಳಿ, ಜನಕ್ಕೆ ಕೊಡಿ ಉತ್ತರ. ನಾನು ಎಷ್ಟು ಬಾರಿ ನಿಮ್ಮನ್ನು ಕರೆದಿದ್ದೀನಿ, ಮನೆಗಳು ಕೊಡ್ತೀನಿ ಅಂತ ನೀನು ಇಸ್ಕೊಂಬಿಟ್ಟು ನೀನು ಏನಾದರೂ ಅರ್ಜಿ ಹಾಕಿದ್ಯಾ? ನೀನು ಅರ್ಜಿ ಹಾಕಿ ಇಲ್ಲಿ 200 ಕುಟುಂಬಕ್ಕೆ ಆಧಾರ್ ಕಾರ್ಡ್ ತಗೊಂಡು ಅಪ್ಲೈ ಮಾಡಿದ್ರೆ ತಗೊಂಬನ್ನಿ ಡಾಕ್ಯುಮೆಂಟ್, ಡೈರೆಕ್ಟಾಗಿ ನಾನು ಫೇಸ್ ಮಾಡ್ತೀನಿ, ಬನ್ನಿ ಈ ಗೋಪಿ ಘಾಟ್ ಬನ್ನಿರಿ. ಇಲ್ವಾ, ನಾನು ಎಷ್ಟು ಜನಕ್ಕೆ ನಾನು ಮಾಡಿದ್ದೀನಿ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ವಿತೌಟ್ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ. ಹಾಂ, ಆ ಡಾಕ್ಯುಮೆಂಟ್ ಪ್ರಕಾರವಾಗಿ ನಾನು ಮಾಡ್ತೀನಿ. ಪದೇ 2,38,00,000 ನಾನು ಸಂಘದಿಂದ ಬಿಡುಗಡೆ ಮಾಡಿದ್ದೀನಿ, ನನ್ನ ಸಂಘದಿಂದ ಬಿಡುಗಡೆ ಮಾಡಿದ್ದೀನಿ ಅಂತೀರಾ. ಎಲ್ಲಿ ಬಿಡುಗಡೆ ಮಾಡಿದ್ದೀರಾ ಸ್ವಾಮಿ? ಇಲ್ಲಿ ಯಾರು ಸ್ವಾಮಿ ಸಿಗ್ನೇಚರ್ ಹಾಕಿದ್ದಾರೆ ನೋಡಿ ಸ್ವಾಮಿ. BBMPಯಲ್ಲಿ 2,38,00,000 ಬಿಡುಗಡೆ ಮಾಡಬೇಕಾದ್ರೆ ಯಾರು ಸಿಗ್ನೇಚರ್ ಮಾಡಿದ್ದಾರೆ? ಯಾವ ಸಂಘದಿಂದ ಹಣ ಬಿಡುಗಡೆ ಆಗಿದೆ? ಎಲ್ಲಿ ಕೇಳಿದ್ದೀನಿ ನಾನು ಉಪಾಧ್ಯಕ್ಷ ಆದಾಗಲೇ, ನೀವು ಅಧ್ಯಕ್ಷರು ಉಪಾಧ್ಯಕ್ಷ ಇದ್ದಾಗಲೇ ದುಡ್ಡು ತಗೊಂಡು ಬಂದಿದ್ದೀನಿ ನಾನು ತಾಯಿ ಸಮಿತಿಯಿಂದ. ನೀವು ಹೇಳಿಕೆ ಕೊಡ್ತೀರಿ ನಾನು ತಾಯಿ ಸಮಿತಿಯಿಂದ ಹಣ ಬಿಡುಗಡೆ ಮಾಡಿದ್ದೀನಿ. ಎಲ್ಲಿ ಬಿಡುಗಡೆ ಮಾಡಿದ್ದೀರಾ ನೋಡಿ, ಇಲ್ಲಿ ಲೆಟ್ರ್ ಬಳಸಿದ್ದೀರಿ ನೋಡಿ, ಇಲ್ಲಿ ಲೆಟ್ರ್ ಇದೆ. 2016-17 ಸಾಲಿನಲ್ಲಿ ದುಡ್ಡು ಬಿಡುಗಡೆ ಮಾಡಿರೋದು ಇದು. ಯಾಕೆ ಈ ಥರ ಸುಳ್ಳು ಹೇಳ್ತೀರಾ? ಲೆಟರ್ ಸುಳ್ಳು ಯಾಕೆ ನೀವು ಪತ್ರದಲ್ಲಿ ಬರೀತಾ ಇದ್ದೀರಾ? ಕಮಿಷನರ್ಗೆ ಯಾಕೆ ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ? ಈ ಥರ ಡಿಸ್ಪ್ಯೂಟ್ ಮಾಡಿ ಸುಳ್ಳು ಹೇಳಿನೇ ನಮ್ಮ ಸಂಘದ ವಿರುದ್ಧವಾಗಿ ಅನೇಕ ಅವರು ಅದೇನು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ ಸಮಾಜದನ್ನು. ಬಟ್ ಅವರು ನಮ್ಗೆ ಹೆಲ್ಪ್ ಮಾಡಬೇಕಾಗಿರೋರು ಅವರೇ ಈ ಥರ ತೊಂದರೆ ಕೊಡ್ತಾ ಇರೋದು ಸರಿ ಅಲ್ಲ. ಆಮೇಲೆ ಕೋರ್ಟ್ ನಮ್ಗೆ ಸ್ಟೇ ಕೊಟ್ಟಿದ್ದಾರೆ ಸರ್, ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಇವ್ರು ಯಾಕೆ ಏನು ಮಾಡಿದ್ರು ಈ ಕಟ್ಟಡವನ್ನು ಖಾಲಿ ಮಾಡಿಸಿ ಇವ್ರನ್ನ ಮಾಡಿ ಅಂತ ಕೇಳಿದ ಕೂಡಲೇ ಮುಖ್ಯಮಂತ್ರಿಗಳು ಪತ್ರ ಕೊಟ್ಟಿದ್ರಲ್ಲ, ಅದ್ರ ಮೇಲೆ ಅವ್ರು 2 ವರ್ಷ ಗುತ್ತಿಗೆ ಆಧಾರ ತಗೊಂಡಿದ್ರು. ಅದು ಒಳಗೇನು ಕೋರ್ಟಲ್ಲಿ ಕೇಸ್ ಇದ್ದಾಗಲೇ ತಗೊಂಡ್ಬಿಟ್ಟಿದ್ದಾರೆ, ಅಧಿಕಾರಿಗಳೇನೋ ಸೆಟ್ ಮಾಡಿ ತಗೊಂಡ್ಬಿಟ್ಟಿದ್ದಾರೆ. ಆಮೇಲೆ ನಾವು CM ಪರ್ಸನಲ್ ಸೆಕ್ರೆಟರಿಗೆ ನೋಟಿಸ್ ಜಾರಿ ಮಾಡಿದ್ದೀವಿ, ಮುಖ್ಯ ಆಯುಕ್ತರಿಗೆ ನೋಟಿಸ್ ಜಾರಿ ಮಾಡಿದ್ದೀವಿ, ಬೊಮ್ಮನಹಳ್ಳಿ ಜಂಟಿ ಆಯುಕ್ತರಿಗೆ ನೋಟಿಸ್ ಜಾರಿ ಮಾಡಿದ್ದೀವಿ, ಆಮೇಲೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನೋಟಿಸ್ ಜಾರಿ ಮಾಡಿದ್ದೀವಿ. ಎಲ್ಲರೂ ಪಾರ್ಟಿ ಮಾಡಿ ಕೋರ್ಟಲ್ಲಿ ಸ್ಟೇ ಆಗಿದೆ. ಸ್ಟೇ ಆಗಿ ನಮಗೆ ಕೆಲಸ ಮಾಡ್ಕೊಂಡು ನೀವು ಇರ್ರಿ ಅಂತ ಆಗಿದೆ. ಈಗಲೂ ರನ್ನಿಂಗ್ ಇದೆ. ಅದನ್ನು ತಗೊಂಬಂದು ಏನೋ ಮಾಡಿದ್ರು, ಅದನ್ನು ವಿಕೆಟ್ ಆಗಿತ್ತು, ತಿರುಗಿ ರೀಕಾಲಿಂಗ್ ಮಾಡಿ ಆರ್ಡ್ರ್ ಆಗಿದೆ. ಆ ಆರ್ಡ್ರ್ ಕಾಪಿ ಇಲ್ಲೇ ಇದೆ ಸರ್, ಅದನ್ನು ಬೇಕಾದರೆ ರೆಕಾರ್ಡಿಂಗ್ ಆಗಿದೆ. ಈಗ ರನ್ನಿಂಗ್ ಸರ್ ನೋಡಿ ಸರ್, ಇದು ಬಂದು ನನಗೆ ಆರ್ಡ್ರ್ ಆಗಿರೋದು ಕೋರ್ಟ್ ಆರ್ಡ್ರು 30/5/2024 ನಮಗೆ ಆಗಿದೆ. 27/5/2024 ನಮಗೆ ಆರ್ಡರ್ ಕಾಪಿ ಕೈಗೆ ಬಂದಿದೆ. ಇಷ್ಟು ಜನ ಪಾರ್ಟಿ ಮಾಡಿದ್ದೀವಿ ನಾವು. ಇದು ಆರ್ಡರ್ ಕಾಪಿ, ಹೈಕೋರ್ಟ್ ಕಾಪಿ 24ರಲ್ಲಿ ಈ ಆರ್ಡ್ರು. ಇದರಲ್ಲಿ ಡಿಸ್ಪೋಲ್ ಆಗಿದೆ ಅಂಥೇಳಿ ತಿರುಗಿ 2000
25ರಲ್ಲಿ ಇಲ್ಲೇ ಇದೆ ಸರ್. ಇದೊಂದು ಕಾಪಿ, ಇದೊಂದು ಕಾಪಿ ಇದೆ. ರಾಜ್ಯಾಧ್ಯಕ್ಷರು ಈ ದಿನ ನಮ್ಮ ಅಂಜನಾಪುರ ಮಡಿವಾಳ ಅಭಿವೃದ್ಧಿ ಸಂಘ ಅಂದರೆ ಅದನ್ನು ಅಧ್ಯಕ್ಷರು ಮುನಿರಾಜರವರು ಆಗಿರ್ತಾರೆ. ಅಂಜನಾಪುರ ಗ್ರಾಮದಲ್ಲಿ ಒಂದು ಡೋಬಿ ಗಾರ್ಡನ್ ಒಂದು ಆರ್ಡ್ರು ಕೂಡ ಸರ್ಕಾರದ ಒಂದು ಆದೇಶ ಇದು ಮಾಡಿ ಅವ್ರಿಗೆ 2 ಎಕರೆ 10 ಗುಂಟೆ ಜಾಗವನ್ನು ಗ್ರ್ಯಾಂಟ್ ಮಾಡಿಕೊಟ್ಟಿರ್ತಾರೆ ಅಧಿಕಾರಿಗಳು. ಅದಾದ ನಂತರ ಏನಾಗುತ್ತೆ, ಆರ್ಡ್ರ್ ಬೇಸಸ್ ಮೇಲೆ ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಅಂದರೆ ಮತ್ತೊಂದು ಸಂಘಟನೆ ಏನು ಮಾಡುತ್ತೆ ಅಂದರೆ, ಈ ಅಂಜನಾಪುರ ಮಡಿವಾಳ ಅಭಿವೃದ್ಧಿ ಸಂಘ ಏನು 2015-16ಕ್ಕೆ ರಿಜಿಸ್ಟ್ರೇಷನ್ ಆಗಿದೆ. ಮುನಿರಾಜು ಮತ್ತು ಮುರುಗೇಶ್ ಮತ್ತು ಅವರ ತಂಡದವರು ಅಂಜನಾಪುರ ಮೂಲ ನಿವಾಸಿಗಳಾಗಿರ್ತಾರೆ, ಹಾಗೆ ಗ್ರಾಮಸ್ಥರು ಕೂಡ ಆಗಿರ್ತಾರೆ. ಅವರು ಒಂದು ತಲೆಮಾರಲ್ಲ ಆಗಿರೋಲ್ಲ, 3-4 ತಲೆಮಾರಿನಿಂದ ಅವರು ಇಲ್ಲೇ ವಾಸವಾಗಿ ಇದೇ ಗ್ರಾಮದಲ್ಲಿ ಜೀವನ ಮಾಡಿಕೊಂಡು ಇದೇ ಡೋಬಿ ಗಾರ್ಡನ್ ಕೆಲಸಗಳನ್ನ ಮಾಡಿಕೊಂಡು ಹೈರೇನ್ ಅಂಗಡಿಗಳನ್ನ ಇಟ್ಕೊಂಡು ಅವರು ಇವತ್ತಿಗೂ ಕೂಡ ಅವತ್ತು ಹೇಗಿದ್ರು ಬಡಸ್ತನದಲ್ಲಿ ಇವತ್ತಿಗೂ ಕೂಡ ಅದೇ ರೀತಿಯಲ್ಲಿದ್ದಾರೆ ಎಲ್ಲ ಗ್ರಾಮಸ್ಥರು. ಪಾಪ ಅವರು ದಿನನಿತ್ಯ ಜೀವನ ಮಾಡಬೇಕು ಅಂದರೆ ಬಟ್ಟೆಗಳನ್ನು ಒಗೆದು ದಿನನಿತ್ಯ 300-400-500 ರೂಪಾಯಿ ಬರುವಂಥ ಕೂಲಿ ಕೆಲಸವನ್ನು ತೊಳೆದು ಹಾಕಿ ಆ ಬಡಸ್ತನದಲ್ಲಿ ಇವತ್ತು ಬೆಂಗಳೂರಲ್ಲಿ ನಾವು ಒಂದು 500 ರೂಪಾಯಿ ಇಟ್ಕೊಂಡು ಜೀವನ ಮಾಡೋದಕ್ಕೆ ಆಗೋಲ್ಲ. ಆದರೆ ಈ ಥರ ಪರಿಸ್ಥಿತಿ ಇದ್ದಾಗ ಇವರು ಒಂದು ಸಂಘಟನೆಯನ್ನು ನೇಮಕ ಮಾಡಿಕೊಂಡು ಮುನ್ರಾಜ್ ಅವರು ಮತ್ತು ಮುರುಗೇಶ್ ಅವರು ಅವ್ರ ತಂಡ ಎಲ್ಲ ಏನು ಮಾಡ್ತಾರೆ, ಕರ್ನಾಟಕ ರಾಜ್ಯ ಮಡಿವಾಳ ಸಂಘದವರೊಂದಿಗೆ ಸ್ನೇಹ ವಿಶ್ವಾಸವನ್ನು ಗಳಿಸ್ಕೊಳ್ತಾರೆ. ನಾನು ಈ ಥರ ಒಂದು ಸಂಘಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವರನ್ನು ಕೇಳ್ಕೊಳ್ತಾರೆ. ಅವ್ರೇನು ಮಾಡ್ತಾರೆ, ಇವ್ರಿಗೆ ಒಂದು ಮಾರ್ಗದರ್ಶನ ಮಾಡಬೇಕಾದಾಗ ಸೊ ಇವ್ರನ್ನ ಯಾಕೆ ಬಿಟ್ಟರೆ ಮುಂದುವರಿತಾರೆ, ಬೆಳವಣಿಗೆ ಆಗ್ತಾರೆ ಅನ್ನೋ ಒಂದು ಪ್ರೀ ಪ್ಲ್ಯಾನನ್ನು ಮಾಡಿಕೊಂಡು ಇದೇ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಲ್ಲಿ ನಂಜಪ್ಪ ಮತ್ತು ಇವರು ಇತರರು ಯಾರು ರಾಜಗೋಪಾಲ್ GD ಗೋಪಾಲ್ ಯಾರು ಇದ್ದಾರೆ, ಇವರೆಲ್ಲ ಏನು ಮಾಡ್ತಾರೆ, ಸಂಘಟನೆಯ ನಿಯಮಗಳನ್ನು ಪಾಲನೆ ಮಾಡದೆ ಸಂಘಟನೆಗಳು ಸಮಾಜದಲ್ಲಿ ಇವತ್ತು ಬಡವರುಗಳಿಗೆ ಕಾನೂನು ಒಂದು ರೀತಿಯಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಸಂಘಟನೆಗಳಾಗಿರಬೇಕೇ ಹೊರತು ಜನಗಳ ಹತ್ರ ಸಂಘಟನೆಯಲ್ಲಿ ಮೆಂಬರ್ಶಿಪ್ ತಗೊಳ್ಳಿ, ನಾವು ನಿಮಗೆ ಅಭಿವೃದ್ಧಿ ಮಾಡಿಕೊಡ್ತೀವಿ, ನಿಮ್ಮ ಒಂದು ಡೋಬಿ ಗಾರ್ಡನ್ ಮಾಡಿಕೊಡ್ತೀವಿ, ವಾಸ ಮಾಡೋದಕ್ಕೆ ಮನೆಗಳನ್ನ ರೂಪಿಸ್ಕೊಡ್ತೀವಿ, ಜಾಗನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಜನಗಳಿಗೆ ಕೊಡ್ತಾರೆ. ಆಗೇನು ಮಾಡ್ತಾರೆ, ಇದೇ ನಮ್ಮ ಮುನಿರಾಜು ಮತ್ತು ಅವರು ಮುರುಗೇಶು ಮತ್ತು ಅವ್ರ ತಂಡ ಏನಿದ್ದಾರೆ, ಇಲ್ಲಿ ಅಧ್ಯಕ್ಷಗಳಿದ್ದಾರೆ, ಅವರೆಲ್ಲ ಏನು ಮಾಡ್ತಾರೆ, ಆಯಿತು ಏನೋ ಒಂದು ಆಗುತ್ತೆ ಅಂತ ಹೇಳಿ ಆಗ ಅಂಜನಾಪುರ ಮಡಿವಾಳ ಸಂಘ ಅಭಿವೃದ್ಧಿ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ. ಆಗೇನು ಮಾಡ್ತಾರೆ, ಜಾಗ ಇವರು ಇದೇ ಊರಿನ ಗ್ರಾಮಸ್ಥರು ಮೂಲ ನಿವಾಸಿಗಳಾಗಿರೋದ್ರಿಂದ ಈ ಜಾಗ ಬಂದು ಪೊಸಿಷನ್ನಲ್ಲಿ ಇವರು ಆಗ ಈ ಕಾಂಪೌಂಡ್ ಏನು ಅಭಿವೃದ್ಧಿ ಡೆವಲಪ್ಮೆಂಟ್ಸ್ ಆಗಿದೆ ಇದು ಬರೋಕ್ಕೆ ಮುಂಚೆನೇ ಇವರು ಇಲ್ಲಿ ಸಣ್ಣ ಸಣ್ಣ ರೂಮು ಮನೆ ಗುಡಿಸಲುಗಳನ್ನು ನೇಮಕ ಮಾಡಿಕೊಂಡು ಇಲ್ಲಿ ಕೆಲಸವನ್ನು ಇದೇ ಡೋಬಿ ಗಾರ್ಡನಲ್ಲಿ ಸುಮಾರು ಕಳೆದ ಒಂದು 20-25 ವರ್ಷಗಳಿಂದ ಇವರು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡ್ತಾರೆ, ಕರ್ನಾಟಕ ರಾಜ್ಯ ಮಡಿವಾಳ ಸಂಘಟನೆಯವರು ಇವ್ರ ಹತ್ರ ಹಣವನ್ನು ವಸೂಲಿ ಮಾಡಿ ₹1-2 ವಸೂಲಿ ಮಾಡಿರೋದಿಲ್ಲ, ಸುಮಾರು ಒಂದು 15-20 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡು ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಇರೋದಿಲ್ಲ, ಎಲ್ಲ ಕ್ಯಾಶಿನ ಮುಖಾಂತರ ನಗದು ಮುಖಾಂತರ ಪಡ್ಕೊಂಡು ಏನು ಮಾಡ್ತಾರೆ, ಒಟ್ಟಾರೆ ಅಭಿವೃದ್ಧಿ ಮಾಡಬೇಕು, ಇದೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಸರ್ಕಾರ. ಹೌದು, ಇದನ್ನು ಸುಮಾರು 2 ಎಕರೆ 10 ಗುಂಟೆ ಜಾಗ ಇರುತ್ತೆ. ಇದರಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡೋದಕ್ಕೆ ಬರೋದಿಲ್ಲ. ಏನು ಅವರು ಇಲಾಖೆಯಿಂದ ಫ್ಲಾಟ್ಸ್ಗಳನ್ನು ನಾವು ಇದು ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ, ಆ ವಿಚಾರಗಳೆಲ್ಲ ಬರುತ್ತೆ. ಸೊ ಅದಾದಮೇಲೆ ಇವರು ಮುಚ್ಚಿಟ್ಟಂಥ ಸತ್ಯಗಳನ್ನು ನಮ್ಮ ಮುನಿರಾಜು ಅವರ ಗಮನಕ್ಕೆ ಬರೋದಿಲ್ಲ. ಬಂದ ನಂತರ ಏನು ಮಾಡ್ತಾರೆ, ಇದೆಲ್ಲ ಏನಕ್ಕಾಗಿದೆ, ಏನಿದೆ, ಆಡಿಟಿಂಗ್ ಏನಕ್ಕಾಗಲಿಲ್ಲ ಅಂತ ಪ್ರಶ್ನೆಗಳನ್ನ ಮಾಡಿ ಇವರಲ್ಲೇ ಜಗಳಗಳು ಬರುತ್ತೆ. ಆಮೇಲೆ ಇಲ್ಲಿನ ಕಾರ್ಯಕರ್ತರುಗಳು ಯಾರು ಮೆಂಬರ್ಶಿಪ್ಪಲ್ಲಿ ಇದ್ದವಂಥವ್ರು ಎಲ್ಲರೂ ಕೂಡ ಪ್ರಶ್ನೆ ಮಾಡಿದಾಗ
ನಾವು ಈ ರೀತಿಯಲ್ಲೆಲ್ಲ ಇದ್ದರೆ ನಮಗೆ ಯಾವುದೇ ಒಂದು ರೀತಿಯಲ್ಲಿ ಸರ್ಕಾರದಿಂದ ಬಂದಿರೋಂಥ ಅನುದಾನಗಳಾಗಿರ್ಬೋದು, ಡೆವಲಪ್ಮೆಂಟ್ಸು ಮತ್ತು ಫ್ಲಾಟ್ಸ್ಗಳು ಯಾಕೆ ಇನ್ನೂ ಆಗಲಿಲ್ಲ ಅಂತ ಹೇಳಿ ಇವ್ರು ಏನು ಮಾಡ್ತಾರೆ ಆ ಟೈಮಲ್ಲಿ 2014-15ರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಇವ್ರು ಮುನಿರಾಜು ತಂಡಕ್ಕೂ ಮತ್ತು ಯಾರು ನಂಜಪ್ಪ ಅನ್ನೋ ತಂಡಕ್ಕೂ. ನಂಜಪ್ಪ ಅವರು ಏನು ಮಾಡಿರ್ತಾರೆ, ಸಂಘಟನೆ ಹೆಸರನ್ನು ಬಳಸ್ಕೊಂಡು ಉದ್ದೇಶಪೂರ್ವಕವಾಗಿ ಈ ಆಂಜನಪುರ ಮಡಿವಾಳರ ಅಭಿವೃದ್ಧಿ ಸಂಘ ಏನಿದೆಯೇ ಆ ಸಂಘಟನೆಯವರಿಗೆ ಉದ್ದೇಶಪೂರ್ವಕವಾಗಿ ಹಣವನ್ನು ಬೇಡಿಕೆ ಇಡ್ತಾರೆ. ಹಣವನ್ನು ಬೇಡಿಕೆ ಇಟ್ಟು ಮುನಿರಾಜ್ ಅವರ ಹಣವನ್ನು ಆ ಬೇಡಿಕೆಯನ್ನು ನಾನು ಕೊಡೋದಕ್ಕಾಗೋದಿಲ್ಲ, ನಾನು ಇಲ್ಲಿ ಪ್ರತಿ ಜನಗಳಿಗೆ ನಾನು ದಿನನಿತ್ಯ ಅವರಿಗೆ ಸಂಘಟನೆಯ ನಿಯಮಗಳು ಏನಿದ್ದಾವೆ ಅವ್ರಿಗೆ ಸಹಾಯ ಮಾಡಬೇಕು, ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯಲ್ಲಿ ನಾವು ಕೊಡೋದಕ್ಕಾಗಲ್ಲ ಅಂತ ಇದು ಮಾಡಿದಾಗ ಅವರಲ್ಲಿ ಒಂದು ಮನಸ್ತಾಪ ಬಂದು ಮತ್ತು ಏನು 200 ಮನೆಗಳನ್ನು 265 ಫ್ಲಾಟ್ಸ್ಗಳು ಮಾಡಿರ್ತಾರೆ, ಅದರಲ್ಲೂ ಕೂಡ ಸಂಘಟನೆ ಹೆಸರುಗಳು ಯಾರು ಬಳಸ್ಕೊಂಡು ಜನಗಳ ಹತ್ರ ಹಣವನ್ನು ವಸೂಲಿ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ಸು ದಾಖಲಾತಿಗಳಿದೆ. ಇದಕ್ಕೆಲ್ಲದಕ್ಕಿಂತ ಕಾನೂನು ಅನ್ನೋದು ಒಂದಿದೆ. ಸೊ ಕಾನೂನಲ್ಲಿ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಇದೆ. ಬಟ್ ಈ ಥರ ಮಾಡಿ ಯಾವುದೇ ಸಂಘಟನೆಗಳನ್ನು ಇದು ಮಾಡದೆ ಸರ್ಕಾರಕ್ಕೂ ಒಂದು ಕಣ್ಣಾಮುಚ್ಚಾಲೆ ಆಟ ಆಡಿಕೊಂಡು ಮತ್ತು ಸರ್ಕಾರದ ಅಧಿಕಾರಿಗಳು ಕೂಡ ಇದಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನು ಅನುದಾನಗಳು ಬಂದಿರುತ್ತೆ, ಅನುದಾನದಲ್ಲಿ ಕಟ್ಟಡಗಳು ಏನು ನಿರ್ಮಾಣ ಆಗಬೇಕು, ಏನು ಮಾಡಬೇಕು ಅಂತ ಬಂದಾಗ ಹಣಗಳನ್ನು ಕಮಿಷನ್ನು ಪರ್ಸೆಂಟೇಜು ಲೆಕ್ಕಾಚಾರಗಳಲ್ಲಿ ಇದಕ್ಕೆ ಬಂದಿರೋ ಹಣ ಅನುದಾನ ಏನಿದೆ ಅದರಲ್ಲೆಲ್ಲ ತುಂಬ ವಂಚನೆ, ದೊಡ್ಡ ಮಟ್ಟದ ಪ್ರಭಾವಿ ವ್ಯಕ್ತಿಗಳು ಕೂಡ ಇದ್ದಾರೆ, ರಾಜಕಾರಣಿಗಳು ಇದ್ದಾರೆ. ಇದಕ್ಕೆ ನಾವು ಹೇಳೋಕ್ಕೂ ಹೆಸರುಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ರಾಜಕೀಯವಾಗಿ ಮತ್ತು ಅಧಿಕಾರಿಗಳು ಕೂಡ ಶಾಮೀಲಾಗಿ ಇದರಲ್ಲಿ ಹಣವನ್ನು ಕೂಡ ಲೂಟಿ ಮಾಡಿದ್ದಾರೆ. ಈಗ ಏನೇ ಕೆಲಸ ಮಾಡಬೇಕು ಅಂದರೆ ಹಣ ಕೊಡಬೇಕು, ಪರ್ಸೆಂಟೇಜ್ ಕೊಡಬೇಕು. ಇದೇ ARO, ಇಂಜಿನಿಯರ್ ಡಿಪಾರ್ಟ್ಮೆಂಟು, AAA ಅವರಾಗಿರ್ಬೋದು, ಈ ಹಿಂದೆ GBA ಬರೋಕ್ಕೆ ಮುಂಚೆ ಹಿಂದೆ ಏನು BBMP ಏನಿತ್ತು, BBMP ಅಧಿಕಾರಿಗಳು ಕೂಡ ಭೂಗಬಳಕೆ ಮಾಡುವಂಥ ಭೂಗಳರ ಜೊತೆಗೆ ಶಾಮೀಲಾಗಿ ದುಡ್ಡನ್ನ ವಂಚನೆ ಆಸೆಗೋಸ್ಕರ ಇಲ್ಲಿ ನಿಜವಾದ ಬಡವರುಗಳಿಗೆ, ನಿಜವಾದ ಗ್ರಾಮಸ್ಥರುಗಳಿಗೆ, ನಿಜವಾದ ಮೂಲ ನಿವಾಸಿಗಳಿಗೆ ಮೋಸ ಮಾಡುವಂಥ ಕುತಂತ್ರಗಳನ್ನ ನಡೆಸ್ತಾ ಇದ್ದಾರೆ. ಆದರೆ ರಾಜಕೀಯವಾಗಿ ನಮ್ಮ ಯಾವುದೇ ಪಕ್ಷಾತೀತ ರಾಜಕೀಯವಾಗಿ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಒಂದು ಲೆಟರ್ಗಳು ಬಂದಾಗ ಆ ಲೆಟರ್ ಏನಿದೆ ಅವ್ರಿಗೆ ಯಾತಕ್ಕೆ ಬಂದಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ನೀವು ಅವರಿಗೆ ಯಾವುದೇ ಒಂದು ಅವ್ರಿಗೆ ಗ್ರ್ಯಾಂಟ್ ಮಾಡಬೇಕಾದ್ರೂ, ಯಾವುದೇ ಒಂದು ಹೇಳಿಕೆ ಕೊಡಬೇಕಾದ್ರೂ ಅದು ಸರಿಯಾಗಿದೆಯಾ ಅಂತ ನೋಡಿ ನೀವು ಸೀಲು ಸೈನ್ ಹಾಕ್ಕೊಡ್ಬೇಕಾಗತ್ತೆ. ಅಲ್ಲೂ ಕೂಡ ರಾಜಕಾರಣಿಗಳಿಗೂ ಕೂಡ ಮಣ್ಣೆರ್ಚುವಂಥ ಕೆಲಸಗಳು ಮಾಡಿದ್ದಾರೆ. ಕಣ್ಣಾಮುಚ್ಚಾಲೆ ಆಟಗಳು ಆಡಿಕೊಂಡು ಈ ರೀತಿ ಅಧಿಕಾರಿಗಳಾಗಿರ್ಬೋದು, ಕಮಿಷನರ್ ಸಾಹೇಬ್ರುಗಳಾಗಿರ್ಬೋದು, ಏನು ಇಂಜಿನಿಯರ್ ಡಿಪಾರ್ಟ್ಮೆಂಟ್ AEಗಳಾಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಶಾಮೀಲಾಗಿದ್ದಾರೆ. ಬಟ್ ಇಲ್ಲಿ ನನಗನ್ಸಿದಿಷ್ಟೇ, ಇಲ್ಲಿನ ಸ್ಥಳೀಕರಿಗೆ ಇವತ್ತು ಏನು ಮಡಿವಾಳ ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಂಜನಪುರ ಮೂಲ ನಿವಾಸಿಗಳು, ನಾವು ಕೂಡ ನಮ್ಮ ಕರ್ನಾಟಕ ಜನತಾ ವೇದಿಕೆ ವತಿಯಿಂದ ಅವರ ಒಂದು ಬೆಂಬಲ, ನಮ್ಮ ಒಂದು ಬೆಂಬಲ ಅವ್ರಿಗೆ ಯಾವತ್ತೂ ಇದ್ದೇ ಇರುತ್ತೆ. ನಾವು ಯಾವತ್ತೂ ನ್ಯಾಯದ ಪರವಾಗಿ ಇರ್ತೀವಿ. ನಿಮ್ಗೇನಾದರೂ ನಂಜಪ್ಪ ಅವರೇ, ನಾನು ಹೇಳೋದಿಷ್ಟೇ, ನೀವು ಹಿರಿಯಿರ್ತೀರಿ, ಗೌರವ ಕೊಡೋಣ. ದಯವಿಟ್ಟು ಸತ್ಯಾಸತ್ಯತೆಗಳು ಏನಾದರೂ ಇದ್ದರೆ ಬಂದು ನೇರವಾಗಿ ಭೇಟಿಯಾಗಿ ಮಾತಾಡಿ ಕೂಲಂಕುಷವಾಗಿ ಬಗೆಹರಿಸ್ಕೊಳ್ಳಿ. ಇಲ್ಲ ಕಾನೂನು ಹೋರಾಟ ಮಾಡಬೇಕು ಅಂದಾಗ ಕಾನೂನು ಹೋರಾಟ ಮಾಡೋದಕ್ಕೆ ಇವತ್ತು ಮುನ್ರಾಜ್ ಅವರೊಬ್ಬರೇ ಇದ್ದರು. ಮುನ್ರಾಜ್ ಅವ್ರ ಜೊತೆಗೆ 10 ಸಂಘಟನೆಗಳು ಒಕ್ಕೂಟ ಮಾಡಿಕೊಂಡು ಇದನ್ನು ನೀವು ಮಾಡಿರೋಂಥ ಕುತಂತ್ರಗಳು, ನೀವು ಮಾಡಿರೋಂಥ ಅಲಿಗೇಷನ್ಗಳು, ಇವತ್ತು ನೀವು ಮಾಡ್ತಾ ಇರೋ ಜನಗಳನ್ನು ಒಂದು ಲೂಟಿ, ನಿಮ್ಮ ಒಂದು ರೆಕಾರ್ಡ್ಸು ಏನಿದೆಯೋ ಅದನ್ನೆಲ್ಲ ಕಾನೂನ ಮುಂದೆ ಇಟ್ಟು ಮುಂದೆ ಬರುವಂಥ ಪರಿಣಾಮಕ್ಕೆ ನೀವು ಎದುರಿಸ್ಬೇಕಾಗುತ್ತೆ. ಎಚ್ಚರಿಕೆಯಿಂದ ಎಚ್ಚೆತ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಅದು ಆಗಬಾರ್ದು. ಏನು ಬೇಡ, ನಾವು ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಸಂಘಟನೆ ಆಗಿದೆ, ರಾಜ್ಯದಂತ ಸಂಘಟನೆ ಮಾಡಿದ್ದೀರಾ, ಮಾಡಿದಾಗ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಅಂಜನಾಪುರ ಮಡಿವಾಳ ಸಂಘ ಎಲ್ಲೋ ಒಂದು ಶಾಖೆಯಲ್ಲಿ ಎಲ್ಲೋ 1000 ಜನ ಬದುಕ್ತಾ ಇದ್ದಾರೆ ಅಂದಾಗ ಒಳ್ಳೆ ಕೆಲಸ ಅದು. ಅಡ್ಡಿ ಆತಂಕಗಳು ಮಾಡೋಕ್ಕೆ ಹೋಗಬೇಡಿ. ಯಾರೋ ಬದುಕೊಂಡು ಅವ್ರ ಜೀವನ ಮಾಡ್ಕೊಂಡು ಜೀವನ ಕಟ್ಕೊಂಡು ಹೋಗಲಿ. ಇದನ್ನು ದಯವಿಟ್ಟು ನೀವು ಇಲ್ಲಿಗೆ ಕೈ ಬಿಡೋದು ತುಂಬ ಉತ್ತಮ ಆಗಿದೆ. ಇದರಿಂದ ನಿಮಗೂ ಒಳ್ಳೆಯದಾಗುತ್ತೆ, ಇರೋರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮುನ್ರಾಜಣ್ಣವರು ಕೂಡ ಹಾಗೆ ಒಂದು ಮಾತನ್ನು ಹೇಳಿದ್ರು. ಪಾಪ ಅವ್ರು ಸತತವಾಗಿ ಈ ಹೋರಾಟ ಒಂದು 10-12 ವರ್ಷಗಳಿಂದ ಈ ಹೋರಾಟನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ.
ನಾವು ಕೂಡ ಗಮನಿಸ್ಕೊಂಡು ಬರ್ತಾನೆ ಇದ್ದೀವಿ, ಏನೋ ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ಅಂತ. ದಯವಿಟ್ಟು ಅವರ ಒಂದು ಪರಿಶ್ರಮಕ್ಕೆ, ಅವರ ಒಂದು ಹೋರಾಟಕ್ಕೆ ಎಲ್ಲರ ಬೆಂಬಲ ಇರಲಿ. ಹಾಗೆ ಏರಿಯಾ ಕಾರ್ಪೊರೇಟರ್ಗಳು, ಯಾರು ಮಾಜಿ ಕಾರ್ಪೊರೇಟರ್ಗಳಾಗಿರ್ಬೋದು, ನಮ್ಮ MLA ಶಾಸಕರಾಗಿರ್ಬೋದು, MP ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಎಲೆಕ್ಷನ್ಗೆ ರಾಜಕೀಯವಾಗಿ ವೋಟ್ ಕೇಳೋದಕ್ಕೆ ಪ್ರತಿ ಮನೆಗಳಿಗೂ ವೋಟ್ ಕೇಳಿ, ಪ್ರತಿ ನಮ್ಮ ಜನಗಳಿಂದ ವೋಟನ್ನು ಪಡ್ಕೊಂಡು ನೀವೊಂದು ಸ್ಥಾನಕ್ಕೆ ಬರ್ತೀರಾ. ಆದರೆ ಇಂಥವ್ರನ್ನ ಗುರುತಿಸಿ ಇವ್ರಿಗೇನು ಬೇಕು ಆಶ್ರಯ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿಕೊಡಿ, ಅವ್ರಿಗೆ ಒಂದು ಸೂರು ನೇರುವಂಥ ಒಂದು ವ್ಯವಸ್ಥೆ ಮಾಡಿಕೊಡಿ. ಇವತ್ತಿಗೆ ಬೆಂಗಳೂರು ಎಷ್ಟೋ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿದ್ದರೂ ಸಹ ಅಧಿಕಾರಿಗಳಿಂದ, ಕೆಲವು ಕಿಡಿಗೇಡಿಗಳಿಂದ ಇವತ್ತು ಸ್ವಾತಂತ್ರ್ಯವಾಗಿ ಬದುಕಕ್ಕೆ ಆಗ್ತಾಯಿಲ್ಲ ಯಾರು ಬಡವರುಗಳು. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಮನುಷ್ಯತ್ವ, ಮನಸಾಕ್ಷಿ ಅನ್ನೋದು ಪ್ರತಿಯೊಬ್ಬರಿಗಿದ್ದೇ ಇರುತ್ತೆ. ದಯವಿಟ್ಟು ಅವ್ರಿಗೆ ನ್ಯಾಯನ ಒದಗಿಸ್ಕೊಡಿ. ಮತ್ತು ಅಂಜನಾಪುರ ಮಡಿವಾಳ ಅಭಿವೃದ್ಧಿ ಸಂಘ ಏನಿದೆ, ಅವ್ರ ಸಂಘಟನೆಯವರು 2014-15 ರಿಜಿಸ್ಟ್ರ್ ಮಾಡಿರ್ತಾರೆ, ಒಪ್ಕೊಳ್ಳೋಣ, ಇವ್ರದ್ದು ಮೂಲ ಸಂಘಟನೆ ಆಗಿರ್ಬೋದು. ಆದರೆ ಮುನಿರಾಜ್ ಅವರು ಮತ್ತು ಅವರು ಮುರುಗೇಶ್ ಅವರು ಮತ್ತು ಅವರ ತಂಡದವರು, ಇಲ್ಲಿನ ಗ್ರಾಮಸ್ಥರು ಸಾವಿರಾರು ಜನ ಇದ್ದಾರೆ. ಮೂಲ ತಲೆಮಾರು ಅಂತ ಹೇಳೋದಕ್ಕೆ ರೆಕಾರ್ಡ್ಸ್ ಇದೆ. ಅವ್ರ ಮೂಲ ಇದೆ ಗ್ರಾಮಸ್ಥರು ಅನ್ನೋದಕ್ಕೆ ಅವ್ರ ಹತ್ರ ರೆವಿನ್ಯೂ ಡಾಕ್ಯುಮೆಂಟ್ಸ್ ಇದೆ. ಮುತ್ತಾತನ ಕಾಲದ ಜಮೀನುಗಳಿದ್ದಾವೆ, ಉಳುಮೆ ಮಾಡ್ಕೊಂಡು ಬರ್ತಿದ್ದಂಥ ಜಮೀನುಗಳಿದ್ದಾವೆ. ಸೊ ಅದನ್ನು ಹೇಳೋದಕ್ಕೆ ನಂಜಪ್ಪ ಅವ್ರಿಗೂ, ನನಗೂ, ನಿಮಗೂ, ಇಲ್ಲಿ ಯಾರಿಗೂ ಕೂಡ ಆ ರೇಟ್ಸ್ ಇರೋದಿಲ್ಲ. ರೇಟ್ಸ್ ಇರೋದು ಕೋರ್ಟಿಗೆ ಮಾತ್ರ, ಕಾನೂನಿಗೆ ಮಾತ್ರ. ಕಾನೂನನ್ನು ಒಂದು ಇಂಚೂ ಕೂಡ ನೀವು ಯಾರು ಬಹಿರಂಗ ಮಾಡೋದಕ್ಕಾಗಲ್ಲ. ಕೋರ್ಟ್ ನ್ಯಾಯಾಲಯದಲ್ಲಿ ನ್ಯಾಯನೂ ಕೂಡ ಒಂದು ಇದಿರುತ್ತೆ. ಒಂದು ಕೋರ್ಟಲ್ಲಿ ಕೇಸ್ಗೂ ಕೂಡ ಹೋಗಿರ್ತಾರೆ. ಕೋರ್ಟಲ್ಲಿ ಏನು ಮುನ್ರಾಜ್ ಅವರು ಒಂದು ಅಂಜನಾಪುರ ಅಭಿವೃದ್ಧಿ ಸಂಘದ ಬಗ್ಗೆ ಇಲ್ಲಿ ಒಂದು ಕೇಸ್ ಹಾಕ್ಕೊಂಡಿರ್ತಾರೆ. ಅದನ್ನು ಕೂಡ ನೀವು ಅಡ್ವೊಕೇಟನ್ನು ಪರ್ಚೇಸ್ ಮಾಡಿಕೊಡೋ ಕೇಸನ್ನ ಕ್ಲೋಸು ಕೂಡ ಮಾಡೋಕ್ಕೆ ಹೋಗ್ತೀರಾ. ಆದರೆ ಮತ್ತು ಕೇಸ್ ರೀಓಪನ್ ಆಗಿ ಏನು ಇಲ್ಲಿನ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಕೋರ್ಟು ಕೂಡ ಒಂದು ಆದೇಶ ಸ್ಟೇಯನ್ನು ಕೊಟ್ಟಿರುತ್ತೆ. ಇಲ್ಲಿ ಯಾರು ದಿನನಿತ್ಯ ಏನು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರಿ, ಅವ್ರು ದಿನನಿತ್ಯ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅಂತ ಅವಕಾಶಗಳನ್ನು ಮಾಡಿಕೊಟ್ಟಿರುತ್ತದೆ ಸರ್. ಮತ್ತು ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಅಧಿಕಾರಿಗಳು ಕೂಡ ಇದಕ್ಕೆ ಬರ್ತಾರೆ. ಅವರೇ ಬಂದು ಇದನ್ನು ಓಪನ್ ಮಾಡಿ, ಅವರೇ ಕೂಡ ಇದನ್ನು ಕ್ಲೋಸ್ ಮಾಡಿರೋದನ್ನು ಓಪನ್ ಮಾಡಿ ಮಾಡಿಕೊಡ್ಬೇಕಾಗುತ್ತೆ. ಬಟ್ ಅವರು ಕೂಡ ನಾಟಕಗಳಾಡಿಕೊಂಡು ಕೈಗೆ ಬೈಗೆ ಸಿಗದೆ ಮತ್ತು ಓಪನ್ ಮಾಡಿಕೊಡ್ತೀವಿ, ನನಗೆ ಎಷ್ಟು ಲಕ್ಷ ದುಡ್ಡು ಕೊಡ್ತೀಯ ಅಂತ ಈ ಥರ ಹಣದ ಆಸೆಗೆ ಬರದೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾನು ಈ ಮೀಡಿಯಾ ಮೂಲಕ TV14 or TV16 ಏನು ನಮ್ಮ ಒಂದು ನ್ಯೂಸ್ ಚಾನಲ್ಗಳು ಏನಿದೆ, ಒಂದು ನ್ಯೂಸ್ ಚಾನಲ್ಗಳು ಈ ಮುಖಾಂತರ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸಮಾಜ ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಪ್ರತಿಯೊಬ್ಬರು ಸಾರ್ವಜನಿಕರು ಇವತ್ತಿಷ್ಟು ಡೆವಲಪ್ಮೆಂಟ್ ಆಗಿ ಅವರು ಒಂದು ವಿಚಾರವಾಗಿ ತಿಳ್ಕೊಂಡು ಆಕ್ಟಿವ್ನೆಸ್ ಆಗ್ತಾಯಿದ್ದಾರೆ ಅನ್ನೋದಕ್ಕೆ ಕಾರಣ ಮೂಲ ಸೋಷಿಯಲ್ ಮೀಡಿಯಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಬಡವರುಗಳಿಗೆ ನ್ಯಾಯ ಸಿಗಲಿ. ಹಾಗೆ ನಮ್ಮ ಕಮಿಷನರ್ ಸಾಹೇಬರಿಗೂ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ಏನು ಕರ್ನಾಟಕ ರಾಜ್ಯದಂಥ ರಾಜಕೀಯವಾಗಿ ಏನು ಒಂದು ಬೆಂಗಳೂರು ಸರ್ಕಾರ RGBA ಒಂದು ಅಧಿಕಾರಿಗಳಿಗಾಗಿರ್ಬೋದು, ನಿಮ್ಮ ಕಡೆಯಿಂದ ನಿಮ್ಮ ಸಹಕಾರನೂ ಕೂಡ ನಮಗೆ ಬೇಕಾಗುತ್ತೆ. ನಮಗೆ ಅನ್ನೋದಕ್ಕಿಂತ ಪ್ರತಿ ಜನಗಳಿಗೆ ಸಹಕಾರ ಬೇಕಾಗುತ್ತೆ. ದಯವಿಟ್ಟು ಎಲ್ಲರ ಸಹಕಾರನೂ ಬೇಕಾಗುತ್ತೆ. ಹಾಗಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವ್ರಿಗೆ ಕೋರ್ಟಲ್ಲಿ ಏನು ಸ್ಟೇ ಸಿಕ್ಕಿದೆ ಆ ಸ್ಟೇ ಮುಖಾಂತರ ಅಧಿಕಾರಿಗಳನ್ನು ಟೇಬಲ್ ತಟ್ಟಿ ಅವ್ರನ್ನ ಎಚ್ಚರಿಕೆ ಅಂತ ಮಾಡೋವಂಥ ಕೆಲಸಗಳನ್ನ ಮಾಡೋಣ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಎರಡೊಂದು ಮಾತನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಂಜನಾಪುರ ಮಡಿವಾಳ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮುನಿರಾಜಣ್ಣವರು ಮತ್ತು ಮುರುಗೇಶ್ ಅವರು ಮತ್ತು ಇಲ್ಲಿನ ಎಲ್ಲ ಸ್ಥಳೀಕರು ಮತ್ತು ಇಲ್ಲಿನ ಅಧ್ಯಕ್ಷರುಗಳು, ಕಾರ್ಯಕರ್ತರುಗಳು ಎಲ್ರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಕೃಷ್ಣವೇಣಿ ಅಂತ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ನಾವು ಇಲ್ಲಿ ಪಾಯ ಹಾಕ್ಕೊಂಡಿದ್ವಿ, ಅದು ಸ್ಟಾಪ್ ಮಾಡಿದ್ರು.
ನಮಗೆ ಮನೆಯೆಲ್ಲ ನಮ್ಮ ಒಂದು 20-30 ವರ್ಷದಿಂದ ಬಾಡಿಗೆ ಕಟ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ. ಏನೊಬ್ಬ ಕಟ್ಕೊಳ್ಳಿ ಅಂತ ಹೇಳಿ ಇದು ಮಾಡಿದ್ರು. ನಾವು ಸಾಲ ಮಾಡಿ ತೊಗೊಂಡು ಪಾಯ ಹಾಕ್ಕೊಂಡ್ವಿ. ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಮತ್ತೆ ಬಂದು ನಾವು ಇವ್ರು ಮುನ್ರಾಜ್ ಅವ್ರನ್ನ ಕೇಳಿದ್ವಿ, ಏನು ಸರ್ ಈ ಥರ ಹಿಂಗೆ ಹಾಕಿಸ್ತೀವಿ, ನಮಗೇನು ಕಟ್ಕೊಟ್ಲಿಲ್ವಲ್ಲ ಅಂತ ನಾವು ಕೇಳಿದ್ದಕ್ಕೆ, ನೋಡಮ್ಮ ನಿಮ್ಮ ಹತ್ರ ಎಲ್ಲ 5 ಲಕ್ಷ 10 ಲಕ್ಷ ಇಸ್ಕೊಂಡಿದ್ದೀವಿ ಅಂತೇಳಿ ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸ್ಟಾಪ್ ಮಾಡಿಸಿದ್ದೀವಿ. ಏನೋ ಬಡವರು ಕಟ್ಕೊಂಡ್ಲಿ ಅಂತ ಒಂದು ದಾರಿ ಮಾಡಿದ್ದೀವಿ, ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಇದೆಲ್ಲ ಸುಳ್ಳು ಸರ್, ನಾವು ಯಾರಿಗೂ 1 ರೂಪಾಯಿ ದುಡ್ಡು ಕೊಡಲಿಲ್ಲ. ಏನೋ ರಾಜ್ಯ ಸಂಘದಲ್ಲಿ ಏನೇನು ನಡ್ಸ್ಕೊಂಡಿದ್ದಾರೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಏನೋ ನಿಮ್ಮ ಮುಖಾಂತರವಾಗಿ ನಮ್ಮಂಥವ್ರಿಗೆ ಹೆಲ್ಪ್ ಆದರೆ ನಾವೊಂದಿಷ್ಟು ಕಟ್ಕೊಂಡು ಜೀವನ ಮಾಡ್ಬೋದು ಸರ್. ಇಷ್ಟು ನಾವು ಕೇಳ್ತೀವಿ ಸರ್. ಇಷ್ಟೇ. ನಮ್ಮ ಬಾಡಿಗೆ ಕಟ್ಕೊಂಡು ಇರೋಕ್ಕೆ ಶಕ್ತಿ ಇಲ್ಲ. ನಾವು ಕೂಲಿ ಮಾಡೋದು, ಬಟ್ಟೆ ಒಗ್ದು ಐರನ್ ಮಾಡಿ ಜೀವನ ಮಾಡ್ತಾ ಇದ್ದೀವಿ. ಯಾವುದು ಸರ್ ಇದು? ನಾವೆಲ್ಲ ಹುಟ್ಟಿದಿಲ್ಲೇ ಸಂಘ. ಇದು ಸಂಘ ಸ್ಟಾರ್ಟ್ ಆದಾಗಿಂದ, ಇದು ಡೋಪಾದಾಗಿಂದ ನಾವು ಓಡಾಡ್ತಾನೆ ಇದ್ದೀವಿ ಸರ್. ಇವ್ರು ಮುನ್ರಾಜ್ ಅವ್ರ ಜೊತೆಲೇ ಇದ್ದೀವಿ ನಾವು. ಇದನ್ನ ಕಟ್ಟೋಕ್ಕೂ ಕಟ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದ್ರು, ಬಟ್ ಯಾರು ಕೊಟ್ಟಿಲ್ಲ. ಇವ್ರು ಮುನ್ರಾಜ್ ಅವ್ರು ಹಾಕೊಳ್ಳಿ ಅಮ್ಮ, ಏನೋ ಸೆಡ್ ಹಾಕೊಳ್ಳಿ, ನಾವೇನೋ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು. ಅವ್ರೇನು ನಮ್ಮ ಹತ್ರ ದುಡ್ಡೇನು 1 ರೂಪಾಯಿ ಇಸ್ಕೊಂಡಿಲ್ಲ ಸರ್. ಅವರು ಈಗ ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ದಾರೆ ಸರ್. ಅದು ಅವ್ರನ್ನೇ ಕೇಳಬೇಕು. ಡಿ ಗೋಪಾಲ್ ಅವರು ಬಂದು ಸ್ಟಾಪ್ ಮಾಡಿಸಿದ್ರು ಸರ್. ಡಿ ಗೋಪಾಲ್ ಇದು ಸ್ಟಾಪ್ ಮಾಡಿ ಏನಾರ ಬೇಕಾದ್ರೆ ನಾವೇ ಮುಂದೆ ಕಟ್ಕೊಡ್ತೀವಿ, ಸದ್ಯಕ್ಕೆ ನೀವು ಹಿಂಗೆಲ್ಲ ಕಟ್ಟೋದು ಬೇಕಾಗಿಲ್ಲ ಅಂತ ಹೇಳಿದ್ರು. ಇವಾಗ ಇವ್ರು ತಾನೇ ಹೇಳಿದ್ದು ನಮಗೆ ಪಾಯ ಹಾಕೊಳ್ಳಿ ಅಂತ. ಇವಾಗ ಇವ್ರನ್ನ ಬಂದು ನಾವು ಕೇಳಿದ್ದಕ್ಕೆ ಈ ಥರ ನಮ್ಮ ಮೇಲೆಲ್ಲ ಕೇಸ್ ಹಾಕಿದಾರಮ್ಮ, ಇಷ್ಟು ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನೀವೊಂದು ಬಂದು ನಮ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರು. ನಾವು ಹೇಳ್ತಾ ಇದ್ದೀವಿ ಸರ್, ನಮ್ಮ ಕಡೆಯಿಂದ ಅವ್ರಿಗೆ ಯಾವುದೂ ನಾವು 10 ರೂಪಾಯಿ ಕೊಡಲಿಲ್ಲ. ಏನೋ ನಿಮ್ಮ ಮುಖಾಂತರವಾಗಾದರೂ ನಮ್ಗೊಂದಿಷ್ಟು ಮಾಡಿಕೊಟ್ರೆ ನಾವು ಜೀವನ ಮಾಡ್ಕೊತೀವಿ ಸರ್. ಇಷ್ಟೇ. ಹೆಸರು ರಾಜು ಅಂತ. ನಾವು ಇಲ್ಲಿ ಅಂಜನಾಪುರ ಮಡಿವಾಳ ಸಂಘದಲ್ಲಿ ಪದಾಧಿಕಾರಿಗಳಾಗಿದ್ದೀವಿ. ಮತ್ತು 2014-15ರಲ್ಲಿ ನಾವು ಮೆಂಬರ್ಶಿಪ್ ಆಗಿದ್ದೀವಿ. ಮೆಂಬರ್ಶಿಪ್ ಆಗಿ ನಮಗೆ 2018ರಲ್ಲಿ ಏನು ಕೊಳಗೇರಿ ಇದಿದೆ, ಆ ಮಂಡಳಿ ಕಡೆಯಿಂದ ನಮಗೆ ಮನೆಯೂ ಸ್ಯಾಂಕ್ಷನ್ ಆಗಿದೆ ಸ್ವಾಮಿ. ನಾವು ಬೆಂಗಳೂರು ಬಂದು 25 ವರ್ಷ ಆಯಿತು. ನಮ್ಮ ತಂದೆಯವರು ಕುಡುಕರು, ನಾವು ಏನೋ ಐರನ್ ಮಾಡಿ ನಾವು ತಂಗಿದಿರು ಮದುವೆ ಮಾಡಿದ್ದೀವಿ, ಮತ್ತು ಹೆಣ್ಮಕ್ಳು ಮದುವೆ ಮಾಡಿ ನಾವು ಜೀವನ ಮಾಡ್ತೀವಿ, ಇನ್ನೂ ಬಾಡಿಗೆ ಕಟ್ತಾಯಿದ್ದೀವಿ. ಆ ಟೈಮಲ್ಲಿ ನಮಗೆ ಮನೆಗಳು ಆಗಲಿಲ್ಲ. ನಾವು ಮನೆಗಳು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅಧ್ಯಕ್ಷರ ಹತ್ರ ನಾವು ಒಂದು ಮನವಿ ಕೊಟ್ಟಿದ್ದಕ್ಕೆ ಅವರೇನಂದರು, ಕೊರೋನಾ ಟೈಮಲ್ಲಿ ಇದ್ದಾಗ ಅವರು ಸಿಂಪಲ್ಲಾಗಿ, ಯಾಕಂದರೆ ಇವಾಗ ಕುಮಾರಸ್ವಾಮಿ ಲೇಔಟು ಏನಿದೆ ಅದು ಅನ್ನಪುರ ಇದು ಬಡಾವಣೆ, ಇದು ನಮ್ಮದು ಸಂಘದ್ದು, ಅವ್ರು 20-20 ಸೆಡ್ ಹಾಕ್ಕೊಂಡಿದ್ದಾರೆ, ನೀವು ತಾತ್ಕಾಲಿಕವಾಗಿ ಮನೆ ಕೊಡೋವರೆಗೂ ಹಾಕೊಳ್ಳಿ ಅಂತ ನಮಗೆ ಹೇಳಿದರು. ಅವಾಗ ಹೇಳಿದಾಗ ನಾವು ನಮ್ಮ ಕೈಲಾಗಿದ್ದು ನಮಗೂ ದುಡ್ಡುಗಳು ಇರಲಿಲ್ಲ. ನಮ್ಮ ಹೆಂಡ್ತಿದು ನಮ್ಮ ಮಾಂಗಲ್ಯ ಚೈನಿಕ್ಕಿ ನಾವೆಲ್ಲ ಸಾಲ ಮಾಡಿ ಒಂದು 20-20 ಏನೋ ಸೆಡ್ ಹಾಕೊಳ್ಳೋಣ ಅಂದ್ಬಿಟ್ಟು ನಾವು ಶುರು ಮಾಡಿದ್ವಿ. ಅವಾಗ ಏನು ಮಾಡಿದ್ರು, ನಂಜಪ್ಪ ಅವರು ಮತ್ತು ಡಿ ಗೋಪಾಲ್ ಅವರು ಹೋಗಿ BBMP ಕಡೆಯಿಂದ ಯಾರೋ ಕಿಡಿಗೇಳಿಗಳು ಬಂದು ಇಲ್ಲಿ ಸೆಡ್ ಹಾಕೋತಾ ಇದ್ದಾರೆ, ಇದಕ್ಕೆ ಮುನ್ರಾಜ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೈಟ್ ಎಲ್ಲ ಬಂದು ಫೋಟೋ ಹೊಡೆದು ಕಳಿಸಿ BBMP ಕಡೆಯಿಂದ ಅವರು ಯಾರು ಇವರಿದ್ದಾರೆ ಅವ್ರು ಬಂದು ನಮಗೆ ಈ ಥರ ನೀವು ಕಟ್ಟೋಕ್ಕೆ ನಿಮಗೆ ಪರ್ಮಿಷನ್ ಇಲ್ಲ, ನೀವು ಸ್ಟಾಪ್ ಮಾಡಿ ಅಂದಾಗ ನಾವು ಅಲ್ಲೇ ಸ್ಟಾಪ್ ಮಾಡಿಬಿಟ್ವಿ ಸ್ವಾಮಿ. ನಾವು ಇದುವರೆಗೂ ನಮ್ಮ ಮುನ್ರಾಜ್ ಅವ್ರಿಗೆ ನಾವು ದುಡ್ಡು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಾವು ಸೋಲ ಮಾಡಿ ನನ್ನ ಹೆಂಡ್ತಿ ಮಾಂಗಲ್ಯ ಚೈನ್ ಇಟ್ಟು ನಾವು ಕಷ್ಟ ಬಿರೋದ್ರಿಂದ ನಾವು ಐರನ್ ಮಾಡೋರೆ, ನಾವು ಮಡಿವಾಳ ಸಂಘದವ್ರೆ. ಇಲ್ಲಿ ಮೆಂಬರ್ಶಿಪ್ ಆಗಿರೋರಿಗೆ ಈ ಥರ ಮನೆ ಕಟ್ಕೊಳ್ಳೋಕ್ಕೆ ನಮಗೆ ಏನೋ ಆಗಿರಲಿಲ್ಲ, ಮನೆ ಆಗಿರಲಿಲ್ಲ, ತಾತವಲ್ಲೇ ಕಟ್ಕೊಳ್ಳೋಣ ಅಂತ ನಾವು ಇದು ಮಾಡಿದ್ವಿ. ಈ ಥರ ನಮಗೆ 2018, ಇವಾಗ ಎಷ್ಟು 2026 ನಮ್ಗೆ ಈ ಥರ ಸ್ಯಾಂಕ್ಷನ್ ಆಗಿನೂ ನಮಗೆ ಬಾಡಿಗೆ ಕಟ್ಕೊಳಕ್ಕೆ ಆಗ್ತಾಯಿಲ್ಲ. ಬೆಂಗಳೂರಲ್ಲಿ ನಾವು ಮಕ್ಕಳು ಓದ್ಸೋಕೆ ಆಗ್ತಾಯಿಲ್ಲ. ನಾವು ಕಷ್ಟದಿಂದ ಬಂದಿರೋರು, ನಾವು 25 ವರ್ಷದಿಂದ ಇರೋರು, ನಾವಿಲ್ಲಿ ಗೊಲ್ಲಳ್ಳಿಲೇ ಇರೋದು ನಾವು. ಆದ್ರೂ ನೀವು ಈ ಥರ ತೊಂದರೆಗಳು ಕೊಟ್ಕೊಂಬಂದರೆ ನಾವು ಹೆಂಗೆ ಅಧ್ಯಕ್ಷರೇ ನಾವು ಇದು ಮಾಡೋದು? ನಂಜಪ್ಪನವ್ರೆ, ನೀವು ನಮ್ಮ ಸಂಘ ಇದು ನಮ್ಮ ಜನದವರಾಗಿ ಈ ಥರ ನೀವು ತೊಂದರೆ ಕೊಟ್ಟರೆ ನಾವು ಬಾಳೋದು ಹೆಂಗೆ ಬೆಂಗಳೂರಲ್ಲಿ? ನಮಗೆ ಈ ಥರ ಪದಾಧಿಕಾರಿಗಳು ನಾವು ಗೊತ್ತಿದ್ದೂ ನಮಗೆ ಇದು ಮಾಡಿದ್ರೆ ಇನ್ನು ಸ್ಥಳೀಕರಿಗೆ ಬೇರೆ ಥರ ಏನು ಹೋಗ್ಬೋದು? ನೀವೇ ಹೇಳಿ. ನೀವೇ ಇದು ಮಾಡಿಕೊಂಡು ನಾವು ನಿಮ್ಮ ಬಗ್ಗೆ ಆರೋಪ ಮಾಡ್ತಾಯಿಲ್ಲ. ದಯವಿಟ್ಟು ನಮಗೆ ಬದುಕೋಕ್ಕೆ ಅವಕಾಶ ಕೊಡಿ. ನಾವು 1 ರೂಪಾಯಿ ಯಾರಿಗೂ ಕೊಟ್ಟಿಲ್ಲ. ನಾವೇನೋ ಸಾಲ ಮಾಡಿ ನಾವು ಕಟ್ಕೊಳ್ಳೋಣ ಅಂತ ಇದು ಮಾಡಿದ್ವಿ. BBMP ಕಡೆಯಿಂದ ಆಫೀಸರ್ ಬಂದಾಗ ನೀವು ಮಾಡೋದು ಬೇಡಿ ಅಂದಾಗ ನಾವು ಸ್ಟಾಪ್ ಮಾಡಿದ್ದೀವಿ.